Hi friends, welcome to Sankalpa Learning Classes. Today we discuss about KCET second PUC physics ಅಲ್ಲಿ ಒಂದು chapter important one electric charges and fields. Okay, so this one is the very important chapter ಯಾಕಂದ್ರೆ ಈ chapter ಮೇಲೆ ಈ ಕಾನ್ಸೆಪ್ಟ್ ಮೇಲೆ KCET syllabus for electric charges and fields. ಇದನ್ನ ನೋಡಿದ್ರೆ ನಾವು ಇವೆಷ್ಟು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಬರ್ತವೆ. ನಿಯರ್ಲಿ 4 to 5 questions are covered on this chapter. So first one is the electric charge. So ನಾವು ಮೇನ್ ಆಗಿ ಇಲ್ಲಿ ಯಾವ ಟಾಪಿಕ್ಸ್ ಗಳನ್ನ ನೋಡಬಹುದು ಅಂದ್ರೆ electric charge, then properties of electric charge, Coulomb's law, electric field and field lines, electric dipoles, electric plugs, Gauss law and applications of Gauss law. So first 20 minutes ಅಲ್ಲಿ ನಾವು ಸ್ವಲ್ಪ ಕಾನ್ಸೆಪ್ಟ್ಸ್ ಗಳನ್ನ ಕವರ್ ಮಾಡಿ ನೆಕ್ಸ್ಟ್ MCQ ಗೆ ಹೋಗೋಣ. So you all know that, ನೀವು ಸರಿ ಸ್ಟಡಿ ಮಾಡಿದಿರಿ electrostatics ಮತ್ತೆ electric charge. So as the name indicates here, statics ಅಂತ ಅನ್ನೋದು ಯಾವಾಗ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡೋದು the charges at rest. ಅದರ ಸ್ಟಡಿಯನ್ನ ಮಾಡ್ತೇವೆ, ಅದನ್ನ electrostatics ಅಂತ ಕರಿಬಹುದು. It is the branch of physics which deals with the properties of charges at rest. Okay. ಚಾರ್ಜ್, ಇಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಒಂದು ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಆಗಿರುತ್ತೆ. ಈ ಚಾರ್ಜ್ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಚಾರ್ಜ್ ಈಸ್ ಅಸೋಸಿಯೇಟೆಡ್ ವಿತ್ ಅ ಮ್ಯಾಟರ್. ಇದು ಮ್ಯಾಟರ್ ಜೊತೆಗೆ ಇರೋದ್ರಿಂದ ಇಲೆಕ್ಟ್ರಿಕ್ ಚಾರ್ಜ್. ಇದರಿಂದಾಗಿ ಏನ್ ಸಿಗತ್ತೆ ನಮ್ಗೆ ಅಂದ್ರೆ ಡ್ಯೂ ಟು ವಿಚ್ ಇಟ್ ಪ್ರೊಡ್ಯೂಸಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಇಲೆಕ್ಟ್ರಿಕಲ್ ಅಂಡ್ ಮ್ಯಾಗ್ನೆಟಿಕ್ ಇಫೆಕ್ಟ್ಸ್. ಯಾವುದೇ ಮ್ಯಾಟರ್ ಇಲೆಕ್ಟ್ರಿಕಲ್ ಇಫೆಕ್ಟ್ಸ್ ಮತ್ತೆ ಮ್ಯಾಗ್ನೆಟಿಕ್ ಇಫೆಕ್ಟ್ಸ್ ಬೇಕು ಅಂದ್ರೆ ದಿಸ್ electrical and magnetic effects are due to electric charge, presence of electric charge. Okay. ಬಹಳ ಬೇಸಿಕ್ ಥಿಂಗು. ಚಾರ್ಜಸ್ ಅಲ್ಲಿ ಜನರಲಿ 2 ಟೈಪ್ಸ್ ಗಳಿರ್ತವೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಅಲ್ವಾ. ಪಾಸಿಟಿವ್ ಮತ್ತೆ ನೆಗೆಟಿವ್ ಯಾವ ಪ್ರಾಪರ್ಟಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತದಂದ್ರೆ ಪೊಲಾರಿಟಿ ಆಫ್ ಚಾರ್ಜಸ್ ಅಂತ ಕರೀತೇವೆ. ಓಕೆ. ಚಾರ್ಜಸ್ ಎಲ್ಲಿಂದ ಬರ್ತದೆ ಹಾಗಾದ್ರೆ? ವೇರ್ ಡ ಚಾರ್ಜಸ್ ಕಮ್ ಫ್ರಾಮ್ ಅಂತ ಕೇಳಿದ್ರೆ ನಾವು ನಾವು ಚಾರ್ಜಸ್ ಅನ್ನ ಹೇಗೆ ಮಾಡಬಹುದು? ಕ್ಯಾನ್ ಬಿ ಚಾರ್ಜ್ಡ್ ಬೈ ಕಂಡಕ್ಷನ್, ಫ್ರಿಕ್ಷನ್ ಅಂಡ್ ಇಂಡಕ್ಷನ್. ಫ್ರಮ್ ಡಿಫರೆಂಟ್ ಮೆಥಡ್ಸ್ ವಿ ಕ್ಯಾನ್ ಚಾರ್ಜ್ ಎ ಬಾಡಿ. ಒಂದು ಬಾಡಿಯನ್ನ ನಾವು ಚಾರ್ಜ್ ಮಾಡಬಹುದು. ಓಕೆ. SI ಯೂನಿಟ್ ಆಫ್ ಚಾರ್ಜ್ ಅನ್ನ ತಗೊಂಡ್ರೆ ಇಟ್ ಈಸ್ ಅ ಕೂಲಮ್. ಎಲ್ರಿಗೂ ಗೊತ್ತು ಚಾರ್ಜಿನ SI ಯೂನಿಟ್ ಏನಾಗತ್ತೆ, ಕೂಲಮ್ ಅಂತ ಆಗತ್ತೆ. C ಇಂದ ಡಿನೋಟ್ ಮಾಡ್ತೇವೆ. ಇಲ್ಲಿ ನಮ್ಗೆ ಗೊತ್ತು, ಫಾರ್ ಎಕ್ಸಾಂಪಲ್ ಒಂದು ಬಲೂನ್ ಅನ್ನ ರಬ್ಸ್ ಎ ಪೀಸ್ ಆಫ್ ವೂಲ್. ಬಲೂನ್ ಮತ್ತೆ ವೂಲ್ ಅನ್ನ ರಬ್ ಮಾಡಿದ್ರೆ ಅವಾಗ ಏನಾಗತ್ತಪ್ಪ ಅಂದ್ರೆ ವೂಲ್ ಇಂದ ಬಲೂನಿಗೆ ಏನಾಗತ್ತೆ, ದ ಇಲೆಕ್ಟ್ರಾನ್ಸ್ ಆರ್ ಪುಲ್ಡ್ ಫ್ರಮ್ ದ ವೂಲ್ ಟು ದ ಬಲೂನ್. ಬಲೂನ್ ಇಂದ ವೂಲ್ ಟು ದ ಬಲೂನ್ಸ್, ವೂಲ್ ಇಂದ ಬಲೂನಿಗೆ ಏನಾಗತ್ತೆ, ಇಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ಇಲೆಕ್ಟ್ರಾನ್ ಇಸ್ ನೆಗೆಟಿವ್ಲಿ ಚಾರ್ಜ್ ಅಲ್ವಾ. ಅಲ್ಲಿ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಹೆಚ್ಚಾಯಿತು. ಹಾಗಾಗಿ ಬಲೂನ್ ಗೆಟ್ಸ್ ನೆಗೆಟಿವ್ಲಿ ಚಾರ್ಜ್ ಅಂಡ್ ವೂಲ್ ಗೆಟ್ಸ್ ಪಾಸಿಟಿವ್ಲಿ ಚಾರ್ಜ್. ಈ ತರದ ಸುಮಾರು ಎಕ್ಸಾಂಪಲ್ಸ್ ಗಳಿದಾವೆ. ಗ್ಲಾಸ್ ರಾಡ್, ಸಿಲ್ಕ್ ಕ್ಲಾತ್, ಅವೆಲ್ಲ ಎಕ್ಸಾಂಪಲ್ಸ್ ಗಳನ್ನ ಹೇಳ್ಬಹುದು. ಆ ರೀತಿಯಲ್ಲಿ ಬಾಡಿಯನ್ನ ನಾವು ಚಾರ್ಜ್ ಮಾಡಬಹುದು. ಓಕೆ. ಪಾಸಿಟಿವ್ಲಿ ಚಾರ್ಜ್ ಮಾಡಬಹುದು, ನೆಗೆಟಿವ್ಲಿ ಚಾರ್ಜ್ ಮಾಡಬಹುದು. ಇದೊಂದು ಬೇಸಿಕ್ ಥಿಂಗು, ಎಲ್ರಿಗೂ ಗೊತ್ತು. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಅಲ್ವಾ. ದರ್ ಇಸ್ ಅ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ. 2 ಲೈಕ್ ಚಾರ್ಜಸ್ ಇದ್ರೆ ಅಂದ್ರೆ ಪಾಸಿಟಿವ್ ಅಂಡ್ ಪಾಸಿಟಿವ್ ಚಾರ್ಜ್ ಇದ್ರೆ, ಹಾಗೆ ಅಥವಾ ನೆಗೆಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಇದ್ರೆ. ಅದ್ರ ಬದಲು 2 ಅನ್ಲೈಕ್ ಚಾರ್ಜಸ್ ಇದ್ರೆ ಅಂದ್ರೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇದ್ರೆ ಆ ಕೇಸಲ್ಲಿ ದೇ ಅಟ್ರಾಕ್ಟ್ ಈಚ್ ಅದರ್. ಓಕೆ. ಇಲ್ಲಿ ನಮ್ಗೆ ಕ್ವಶನ್ಸ್ ಏನ ಮೇಲೆ ಬರ್ತದಪ್ಪ ಅಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್. ಕೆಲವೊಂದ್ಸರಿ ಒಂದು ಕ್ವಶನ್ ಏನಿರುತ್ತೆ ಅಂದ್ರೆ ಈ ಚಾರ್ಜ್ ಮೇಲೆ ಬರುತ್ತೆ. ಈ ಚಾಪ್ಟರ್ನ ಒಂದು ಕ್ವಶನ್ ನಿಯರ್ಲಿ 3 to 4 ಮಾರ್ಕ್ಸಿನ ಕ್ವಶನ್, 3 to 4 ಕ್ವಶನ್ಸ್ ಗಳಿದ್ರೆ ಪ್ರತಿ ವರ್ಷ ಕೇಳುವಂತದ್ದು. ಇಲ್ಲಿ ಒಂದು ಕ್ವಶನ್ ಜನರಲಿ ಎಲ್ಲಿಂದ ಬರುತ್ತೆ ಅಂದ್ರೆ ಪ್ರಾಪರ್ಟೀಸ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್ ಮೇಲೆ ಇರುತ್ತೆ. ಮೇನ್ ಆಗಿ ನಾವು 3 ಪ್ರಾಪರ್ಟಿಗಳನ್ನ ಪಟ್ಟಿ ಮಾಡಬಹುದು. ಓಕೆ. ಗೊತ್ತಿರೋದೇ ಇದು ನಿಮ್ಗೆ. ಈ ವರ್ಷ ನೀವು ಸ್ಟಡಿ ಮಾಡಿದಿರಿ. ಜಸ್ಟ್ ನಾನು ಏನ್ ಮಾಡ್ತಾ ಇದ್ದೇನೆ, ಜಸ್ಟ್ ರಿವೈಸ್ ಮಾಡ್ತಾ ಇದ್ದೇನೆ, ನೆನ್ಪ್ ಮಾಡ್ತಾ ಇದ್ದೇನೆ ಕ್ವಶನ್ ಅನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು. ಓಕೆ. ಎಡಿಟಿವಿಟಿ ಆಫ್ ಚಾರ್ಜಸ್ ಅಂತ ಬರ್ತದೆ. ಈ ಡಯಾಗ್ರಾಮ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ದ ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್. ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್ ಇಸ್ ದ ಆಲ್ಜಿಬ್ರೈಕ್ ಸಮ್ ಆಫ್, ಏನ್ ಬರೀತೇವೆ ನಾವು,
all individual charges in the system. So ಒಂದು ಸಿಸ್ಟಮ್ ಅಲ್ಲಿ ಎಷ್ಟು ಚಾರ್ಜಸ್ ಇರ್ತಾವೋ ಅವೆಲ್ಲವನ್ನ ಆಡ್ ಮಾಡಿದ್ರೆ, ಪಾಸಿಟಿವ್ ಇದ್ರೆ ಪಾಸಿಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್, ಅದೆಲ್ಲದ್ರದ ಆಲ್ಜಿಬ್ರೈಕ್ ಸಮ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? ಟೋಟಲ್ ಚಾರ್ಜ್ ಸಿಗತ್ತೆ. ಸೊ ಚಾರ್ಜಸ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಸೊ ಹಾಗಾಗಿ ನಾವು ಏನ್ ಮಾಡ್ಬೋದು? ವೆಕ್ಟೋರಿಯಲಿ ಆಡ್ ಮಾಡ್ಬೇಕು ಅಂತಿಲ್ಲ. ಸೊ ಹೇಗೆ ಮಾಡ್ಬೋದು? ಆಲ್ಜಿಬ್ರೈಕ್ ಸಮ್ ಮಾಡ್ಬೋದು. ಓಕೆ. ಸೊ ಇನ್ನೊಂದು ಕನ್ಸರ್ವೇಷನ್ ಆಫ್ ಚಾರ್ಜ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದ್ರೆ, so as the name indicates, the total charge of an isolated system remains unchanged with time. Okay. So ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಈ ಕೇಸಲ್ಲಿ. ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ, ಇಲ್ಲಿ ಇಲೆಕ್ಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ಎಕ್ಸ್ಚೇಂಜ್ ಆಗ್ಬಹುದು. ಆದ್ರೆ ಸೊ ಎಷ್ಟು ಟೋಟಲ್ ನಂಬರ್ ಆಫ್ ಚಾರ್ಜಸ್ ಇದೆಯೋ ಇನಿಷಿಯಲಿ, ಸೊ ಆಮೇಲೂ ಕೂಡ ಸಿಸ್ಟಮ್ ಅಲ್ಲಿ ಏನಿರುತ್ತೆ? ಚಾರ್ಜಸ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಟ್ರಾನ್ಸ್ಫರ್ ಆಗ್ಬಹುದು ಅಷ್ಟೇ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ. ಅದನ್ನ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕರೀತೇವೆ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿದ್ದು ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಈ ಕಾನ್ಸೆಪ್ಟ್ ಅನ್ನ ನಾವು ನೆಕ್ಸ್ಟ್ ಕೂಡ ಯೂಸ್ ಮಾಡ್ತೇವೆ, ನೆಕ್ಸ್ಟ್ ಚಾಪ್ಟರ್ಸ್ ಗಳಲ್ಲಿ ಕೂಡ ಯೂಸ್ ಮಾಡ್ತೇವೆ. ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದ್ರೆ, ದ ಟೋಟಲ್ ಚಾರ್ಜ್ ಕ್ಯೂ ಆಫ್ ಎ ಬಾಡಿ ಈಸ್ ಆಲ್ವೇಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ a basic quantum of charge E. ಇಲ್ಲಿ E ಅನ್ನೋದು ಎಲಿಮೆಂಟರಿ ಚಾರ್ಜ್ ಅಥವಾ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಸೊ ಇಲೆಕ್ಟ್ರಾನಿನ ಚಾರ್ಜ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದರ ವ್ಯಾಲ್ಯೂ ಎಷ್ಟು? ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಕಡೆ ಯೂಸ್ ಮಾಡ್ತೀರಿ ನೀವು. 1.6 × 10⁻⁻19 ಕೂಲಂಬ್ ಆಗಿರುತ್ತೆ. ಓಕೆ. ಸೊ ಇದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಕೂಡ ನಾವು ಮಾಡುವ. ಸೊ ಇಲ್ಲಿ Q ಈಸ್ ಈಕ್ವಲ್ ಟು ನಾವೇನ್ ಬರಿಬಹುದು? +or-NE ಅಂತ ಬರಿಬಹುದು. ಇಲ್ಲಿ ಎನ್ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಸೊ ಇಂಟಿಜರ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ 0. ಖಾಲಿ Q ಇಸ್ ಈಕ್ವಲ್ ಟು NE ಅಂತ ಬರೆದ್ರೆ, ಎನ್ ಅನ್ನೋದು -1, -2, -3 ಯಾವ್ದು ಬೇಕಾದ್ರೂ ಆಗಿರ್ಬೋದು, -n ತನಕ ಆಗಿರ್ಬೋದು. 0, -1, -2 ಆ ರೀತಿಯಲ್ಲಿ, +1, +2 ಆ ರೀತಿಯಲ್ಲಿ ಕೂಡ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಕೂಲಂಬ್ಸ್ ಲಾ. ಈ ಚಾಪ್ಟರ್ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತುಂಬಾ ಬೇಸಿಕ್ ಲಾ. ಹೇಗೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಇದೆಯೋ ಅದೇ ರೀತಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ, ಅಂದ್ರೆ ಮೆಕ್ಯಾನಿಕ್ಸ್ ಅಲ್ಲಿ ನಾವು ನ್ಯೂಟನ್ಸ್ ಲಾ ಆಫ್ ಮೋಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಯಾವುದು? ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಕೂಲಂಬ್ಸ್ ಲಾ. ಓಕೆ. ಸೊ ಕೂಲಂಬ್ಸ್ ಲಾ ತುಂಬಾ ಬೇಸಿಕ್ ಲಾ. ಇದ್ರ ಪ್ರಕಾರ ಏನಾಗತ್ತಪ್ಪ ಅಂದ್ರೆ, ಇಫ್ ದರ್ ಆರ್ 2 ಚಾರ್ಜಸ್, 2 ಸ್ಟ್ಯಾಟಿಕ್ ಚಾರ್ಜಸ್ ಇದ್ರೆ ಅವೆರಡು ಒಂದು ಡಿಸ್ಟೆನ್ಸ್ ಇಂದ ಸಪರೇಷನ್ ಇದ್ರೆ, ಅಥವಾ ದೇ ಆರ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಆದ್ರೆ, ಸೊ ಆ ಕೇಸಲ್ಲಿ ದ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್, ಅಂದ್ರೆ ಫೋರ್ಸ್ ಅನ್ನೋದು ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ 2 ಚಾರ್ಜಸ್. ಅಂದ್ರೆ Q1 ಮತ್ತೆ Q2 ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಾಗಿರುತ್ತೆ? ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಚಾರ್ಜಸ್. R ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ 2 ಚಾರ್ಜಸ್ ಆದ್ರೆ, ಸೊ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂದ್ರೆ R² ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಂದ್ರೆ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಇನ್ಕ್ರೀಸ್ ಆದ್ರೆ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಡಿಸ್ಟೆನ್ಸ್ ಇನ್ಕ್ರೀಸ್ ಆದ ಹಾಗೆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಓಕೆ. ಸೊ ಇಲ್ಲಿ 2 ರೀತಿ ಫೋರ್ಸ್ ಬರುತ್ತೆ. ಒಂದು ಅಟ್ರಾಕ್ಟಿವ್ ಫೋರ್ಸ್, ಇನ್ನೊಂದು ರಿಪಲ್ಸಿವ್ ಫೋರ್ಸ್. ಯಾವಾಗ ಅಟ್ರಾಕ್ಟಿವ್ ಫೋರ್ಸ್ ಬರ್ತದೆ ಹೇಳಿ? ಸೊ ಇಫ್ ದರ್ ಆರ್ ಅನ್ಲೈಕ್ ಚಾರ್ಜಸ್, 2 ಚಾರ್ಜಸ್, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಆದ್ರೆ ಆವಾಗ ಬರೋದು ಯಾವುದು? ಅಟ್ರಾಕ್ಟಿವ್ ಫೋರ್ಸ್. ಸೊ 2 ಲೈಕ್ ಚಾರ್ಜಸ್ ಇದ್ರೆ ಆವಾಗ ಬರೋದು ನಾವೇನ್ ಬರಿತೇವೆ? ರಿಪಲ್ಸಿವ್ ಫೋರ್ಸ್ ಬರುತ್ತೆ. ಓಕೆ. ಸೊ ಈ ಇಕ್ವೇಶನ್ ಅನ್ನ ನೋಡಿದ್ರೆ F is equal to 1/4πε0 Q1 Q2/R² ಅಂತ ಇದೆ ಅಲ್ವಾ? ಸೊ ಈ ಇಕ್ವೇಶನ್ ಅನ್ನ ನೋಡಿದ್ರೆ ಇಲ್ಲಿ ಒಂದು ಹೊಸ ಟರ್ಮ್ ಬಂತು, ದಟ್ ಇಸ್ ದ 1/4πε0. ಸೊ ಇದನ್ನ ಕೆ ಅಂತ ಕರಿಬಹುದು ನಾವು. ಇದರ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ, ಆಕ್ಚುಯಲ್ ವ್ಯಾಲ್ಯೂ ಇಸ್ 8.988 × 10⁹ ಇದೆ. ಬಟ್ ನಾವು ನಿಯರ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ವ್ಯಾಲ್ಯೂವನ್ನ 9 × 10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್ ಅಂತ ತಗೊಳ್ತೇವೆ. ಓಕೆ. ಸೊ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ 1/4πε0. ε0 ನಿಮ್ಗೆಲ್ರಿಗೂ ಗೊತ್ತು. ε0 ಅನ್ನೋದು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆಗಿರುತ್ತೆ. ಓಕೆ. ಸೊ ಇದು ಕೂಲಂಬ್ಸ್ ಲಾ. ಕೂಲಂಬ್ಸ್ ಲಾವನ್ನ ನಾವು ಇನ್ನೂ ಒಂದ್ ಕಡೆ ಆಡ್ ಮಾಡಬಹುದು.
ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ. ಸೊ ಸಪೋಸ್ ಒಂದು ಚಾರ್ಜ್ ಬದಲು ನಂಬರ್ ಆಫ್ ಚಾರ್ಜಸ್ ಇದ್ರೆ, ಅಂದ್ರೆ ಒಂದು ಚಾರ್ಜ್ ಬದಲು ಅಲ್ಲಿ ದೇರ್ ಆರ್ ನಂಬರ್ ಆಫ್ ಚಾರ್ಜಸ್ ಇದ್ರೆ, ಈಗ ಸೊ Q1, Q2, Q3 ಸೊ ಆನ್, ದೇರ್ ಆರ್ ನಂಬರ್ ಆಫ್ ಚಾರ್ಜಸ್. ಇವೆಲ್ಲ ಏನ್ ಮಾಡುತ್ತೆ, ಈ ಚಾರ್ಜ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಸಪೋಸ್ ಇದು ಪಾಸಿಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್ ಆದ್ರೆ ಇದು ಕೂಡ ಪಾಸಿಟಿವ್ ಅಂದ್ರೆ ಚಾರ್ಜ್ ಇದ್ರೆ, ಸೊ ಇಲ್ಲಿ ಡೈರೆಕ್ಷನ್ ಅನ್ನ ಅದರ ಪೊಲಾರಿಟಿ ಮೇಲಿಂದ ಹೇಳ್ಬಹುದು ನಾವು. ಸೊ ಫೋರ್ಸ್ ಆನ್ ಎನಿ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಅದರ್ ಚಾರ್ಜಸ್ ಇಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಆನ್ ದಟ್ ಚಾರ್ಜ್ ಡ್ಯೂ ಟು ಅದರ್ ಚಾರ್ಜಸ್ ಟೇಕನ್ ಒನ್ ಎಟ್ ಎ ಟೈಮ್. ಅಂದ್ರೆ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಚಾರ್ಜ್ Q ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು, ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಅಲ್ವಾ. ಸೊ ಹಾಗಾಗಿ FQ ಈಸ್ ಈಕ್ವಲ್ ಟು ದ ಫೋರ್ಸ್ ಆಕ್ಟಿಂಗ್ ಆನ್ Q ಡ್ಯೂ ಟು ಚಾರ್ಜ್ Q1 ಪ್ಲಸ್ ಫೋರ್ಸ್ ವೆಕ್ಟರ್ ಸಮ್ ನಾವಿಲ್ಲಿ ತಗೊಳ್ತಾ ಇರೋದು ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ Q ಡ್ಯೂ ಟು ಚಾರ್ಜ್ Q2 ಪ್ಲಸ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ Q ಡ್ಯೂ ಟು ಚಾರ್ಜ್ Q3. ಈ ರೀತಿಯಲ್ಲಿ ಟೇಕನ್ ಒನ್ ಎಟ್ ಎ ಟೈಮ್ ತಗೊಂಡು ನಾವೇನ್ ಮಾಡಬಹುದು, ಅಡಿಷನ್ ಅನ್ನ ಮಾಡಬಹುದು, ಅಂದ್ರೆ ಸಾರಿ ವೆಕ್ಟರ್ ಸಮ್ ಅನ್ನ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಬರೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಇಸ್ ದ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಬರುತ್ತೆ ಅಂದ್ರೆ, ದರ್ ಇಸ್ ಅ ಚಾರ್ಜ್. ಸಪೋಸ್ ಒಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಆ ಚಾರ್ಜಿನ ಸುತ್ತಲೂ ಹಿಯರ್ ದರ್ ಇಸ್ ಅ ಚಾರ್ಜ್, ಒಂದು ಚಾರ್ಜ್ ಇದೆ. ಸೊ ಇದರ ಸುತ್ತಲೂ ಏನಾಗುತ್ತೆ, ಒಂದು ಫೀಲ್ಡ್ ಡೆವಲಪ್ ಆಗುತ್ತೆ. ಸೊ ಇದ್ರ ಅರೌಂಡ್ ದಿ ಸ್ಪೇಸ್, ದ ಸ್ಪೇಸ್ ಅರೌಂಡ್ ದಿ ಚಾರ್ಜ್ ಅಂತ ಹೇಳ್ಬೋದು. ಸೊ ಸಪೋಸ್ ಇಲ್ಲಿ ನಾವು ಇನ್ ಯಾವುದಾದರೂ ಚಾರ್ಜ್ ಅನ್ನ ತಂದ್ರೆ, ಫಾರ್ ಎಕ್ಸಾಂಪಲ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್ ಅನ್ನ ಬಂದ್ರೆ, ಆವಾಗ ಇದೆರಡರ ನಡುವೆ ಏನಿರುತ್ತೆ, ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ವುಡ್ ಎಕ್ಸ್ಪೀರಿಯನ್ಸ್ ಇಫ್ ಪ್ಲೇಸ್ಡ್ ಎಟ್ ದಟ್ ಪಾಯಿಂಟ್. ಸೊ ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಅಂದ್ರೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಓಕೆ, ಸೊ ದಿಸ್ ಅಬೌಟ್ ದಿ ಫೀಲ್ಡ್. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇನ್ನೂ ಡಿಟೇಲ್ ಆಗಿ ಹೇಳ್ತೇನೆ. ಸೊ ಫೀಲ್ಡ್ ಅನ್ನ ನಾವು ಪಿಕ್ಚೋರಿಯಲಿ ರಿಪ್ರೆಸೆಂಟ್ ಮಾಡಬಹುದು. ಸೊ ಪಿಕ್ಚೋರಿಯಲಿ ಹೇಗೆ ರಿಪ್ರೆಸೆಂಟ್ ಮಾಡಬಹುದು ಅಂದ್ರೆ, ಅದನ್ನ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರೀತೇವೆ. ಸೊ ಇವೆಲ್ಲ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಸೊ ಈಗ ಸಪೋಸ್ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಫೀಲ್ಡಿನ ಡೈರೆಕ್ಷನ್ ಹೇಗಿರುತ್ತೆ, ಅವೇ ಫ್ರಮ್ ದ ಚಾರ್ಜ್, ರೇಡಿಯಲಿ ಔಟ್ವರ್ಡ್ಸ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಡೈರೆಕ್ಷನ್ ಅನ್ನ ತೋರಿಸಿದ್ದಾರೆ. ಸೊ ಅದ್ರ ಬದಲು ಒಂದು ನೆಗೆಟಿವ್ ಚಾರ್ಜ್ ಇದ್ರೆ ಅದೇನಿರುತ್ತೆ, ರೇಡಿಯಲಿ ಇನ್ವರ್ಡ್ಸ್, ಅಂದ್ರೆ ಟುವರ್ಡ್ಸ್ ದ ಚಾರ್ಜ್ ಇರುತ್ತೆ. ಓಕೆ, ಸೊ ಬೇಡ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಇದೆ ಅಂದ್ರೆ ಡೈಪೋಲ್ ತರ. ಸೊ ಒಂದು ಲೈನ್ಸ್ ಆಫ್ ಫೋರ್ಸ್ ಫೀಲ್ಡ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಅಲ್ಲಿ ಎಂಡ್ ಆಗುತ್ತೆ, ಈ ರೀತಿಯಲ್ಲಿ. ಓಕೆ, ಸೊ ಪಾಸಿಟಿವ್ ಇಂದ ಚಾರ್ಜ್ ಆಗಿ ನೆಗೆಟಿವ್ ಅಲ್ಲಿ ಎಂಡ್ ಆಗುತ್ತೆ. ಇಲ್ಲ ಏನಿದೆ ಅಂದ್ರೆ, ಸಪೋಸ್ ದರ್ ಆರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಎಲ್ಲ ಕಡೆ ಫೀಲ್ಡ್ ಸೇಮ್ ಇರೋದು. ಅಂದ್ರೆ ಈಗ ಈ ಪಾಯಿಂಟ್ ಅಲ್ಲಿ ತಗೊಂಡ್ರು ಫೀಲ್ಡ್ ಸೇಮ್, ಈ ಪಾಯಿಂಟ್ ಅಲ್ಲಿ ತಗೊಂಡ್ರು ಫೀಲ್ಡ್ ಸೇಮ್. ಸೊ ಹಾಗಿದ್ರೆ ಅದನ್ನ ನಾವೇನ್ ಮಾಡ್ತೇವೆ, ಇಕ್ವಿ ಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ಇದನ್ನೋದು ಫೋರ್ಸ್ ಆಫ್ ರಿಪಲ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ, ಇದು ಫೋರ್ಸ್ ಆಫ್ ರಿಪಲ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಫೀಲ್ಡ್ ಲೈನ್ಸಿನ ಪ್ರಾಪರ್ಟಿ ಮೇಲ್ಗಡೆ ಒಂದೆರಡು ಕ್ವಶನ್ ಗಳನ್ನ ಕೇಳ್ತಾರೆ ಕೆಲವೊಂದ್ಸರಿ. ಸೊ ಏನ್ ಪ್ರಾಪರ್ಟಿ ಇದೆ ಅಪ್ಪ, ಸೊ ನಮ್ಗೆ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಫೀಲ್ಡ್ ಲೈನ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಲ್ವಾ, ಅಂಡ್ ಎಂಡ್ ಎಟ್ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜ್ ಇಂದ ಎಂಡ್ ಆಗುತ್ತೆ. ಸೊ ಸಪೋಸ್ ಒಂದೇ ಪಾಸಿಟಿವ್ ಚಾರ್ಜ್ ಇದೆ, ಆ ಕೇಸಲ್ಲಿ ಪಾಸಿಟಿವ್ ಇಂದ ಸ್ಟಾರ್ಟ್ ಆಗಿದ್ದು ಎಲ್ಲಿ ಎಂಡ್ ಆಗುತ್ತೆ, ಇನ್ಫಿನಿಟಿಯಲ್ಲಿ ಎಂಡ್ ಆಗುತ್ತೆ. ಸೊ ಒಂದು ನೆಗೆಟಿವ್ ಚಾರ್ಜ್ ಅಷ್ಟೇ ಇದೆಪ್ಪ, ಆವಾಗ ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗಿದ್ದು ನೆಗೆಟಿವ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಇನ್ನೊಂದು ಏನ್ ಪ್ರಾಪರ್ಟಿ ಇದೆ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ, ಇದು ಏನ್ ಮಾಡುತ್ತೆ ಅಂದ್ರೆ, ಟೂ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗ್ಲೂ ಇಂಟರ್ಸೆಕ್ಟ್ ಆಗೋದಿಲ್ಲ, ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಈ ರೀತಿ. ಅಂದ್ರೆ ಒಂದಕ್ಕೊಂದು ಕ್ರಾಸ್ ಆಗೋದಿಲ್ಲ. ಓಕೆ, ಸೊ ಕ್ರಾಸ್ ಆದ್ರೆ ಈ ಪಾಯಿಂಟ್ ಅಲ್ಲಿ ಎರಡು ಡೈರೆಕ್ಷನ್ ಹಾಕ್ಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಗೆ, ಅದು ನಾಟ್ ಪಾಸಿಬಲ್. ಸೊ ಹಾಗಾಗಿ ಅವು ದೆ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಇನ್ನೊಂದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಏನಾಗತ್ತೆ ಅಂದ್ರೆ, ಹೀಗೆ ಸ್ಟಾರ್ಟ್ ಮಾಡಿ ಕ್ಲೋಸ್ಡ್ ಲೂಪ್, ನೆವರ್ ಫಾರ್ಮ್ ಎ ಕ್ಲೋಸ್ಡ್ ಲೂಪ್. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಮತ್ತೆ ಇಲ್ಲೇ ಬಂದು ಎಂಡ್ ಆಗೋದಿಲ್ಲ, ಇದು ರೌಂಡ್, ಇದಾಗೋದಿಲ್ಲ. ಓಕೆ, ಸೊ ದೆ ನೆವರ್ ಫಾರ್ಮ್
ಎನಿ ಕ್ಲೋಸ್ಡ್ ರೂಟ್. ಹಾಗೆ ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇನ್ಫಿನಿಟಿಯಲ್ಲಿ ಎಂಡ್ ಆಗ್ಬೇಕು ಅಂದ್ರೆ ಮಧ್ಯ ಯಾವುದೇ ಬ್ರೇಕ್ಸ್ ಇರೋದಿಲ್ಲ. ಅಂದ್ರೆ ಚಾರ್ಜ್ ಫ್ರೀ ರೀಜನ್ ಇದ್ರೂ ಲೈನ್ಸ್ ಕರ್ವ್ಸ್ ಆಗಿರತ್ತೆ, ಕಂಟಿನ್ಯೂಸ್ ಕರ್ವ್ಸ್ ಆಗಿರತ್ತೆ. ಸ್ಟ್ರೇಟ್ ಲೈನ್ ಇರಬೇಕು ಅಂತಿಲ್ಲ, ಹೇಗೂ ಇರ್ಬೋದು, ಬಟ್ ಆದ್ರೆ ಏನು ಕಂಟಿನ್ಯೂಸ್ ಕರ್ವ್ಸ್. ಸೊ ದೇ ಏನಾಗೋದಿಲ್ಲ, ಚಾರ್ಜ್ ಫ್ರೀ ರೀಜನ್ ಇದ್ರೂ ಅಲ್ಲಿ ಬ್ರೇಕ್ ಆಗಿ ಮತ್ತೆ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಸೊ ಇವೆಲ್ಲ ಸಮ್ ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸ್ ಮೇಲೆ ಕೆಲವೊಂದ್ಸರಿ ಏನ್ ಬರುತ್ತೆ, ಕ್ವಶನ್ಗಳು ಬರ್ತವೆ. ಸೊ ಈ ಚಾಪ್ಟರ್ ಅಲ್ಲಿ ಓಕೆ, ಅಪ್ಲಿಕೇಶನ್ ಅಥವಾ ಪ್ರಾಪರ್ಟೀಸ್ ಮೇಲೆ ಕ್ವಶನ್ಗಳು ಬಂದಿರ್ತವೆ. ಓಕೆ, ಸೊ ಅದನ್ನೇ ಈ ರೀತಿ ನಾವು ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಚಾರ್ಜ್ ಫ್ರೀ ರೀಜನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಟೇಕನ್ ಟು ಬಿ ಕಂಟಿನ್ಯೂಸ್ ಕರ್ವ್ಸ್ ವಿದೌಟ್ ಎನಿ ಬ್ರೇಕ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬರೋದು ಇಲೆಕ್ಟ್ರಿಕ್ ಡೈಪೋಲ್. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಗೇನ್ ಇದು ಕೂಡ. ಡೈಪೋಲ್ ಅಂದಾಗ ಏನಂತೇವೆ ನಾವು, ಇಟ್ ಈಸ್ ಅ ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಪಾಯಿಂಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಸೊ ಈ ತರ ಒಂದು ನೆಗೆಟಿವ್ ಚಾರ್ಜ್ ಇದೆ, ಒಂದು ಪಾಸಿಟಿವ್ ಚಾರ್ಜ್ ಇದೆ, ದೇ ಆರ್ ಸಪರೇಟೆಡ್ ಬೈ ಅ ಸರ್ಟನ್ ಡಿಸ್ಟೆನ್ಸ್. ಈ ಸಿಸ್ಟಮ್ ಅನ್ನ ನಾವೇನಂತ ಕರಿತೇವೆ, ಇಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೇವೆ. ಸೊ ಈ ಡೈಪೋಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ದ ಡೈಪೋಲ್ ಮೂಮೆಂಟ್ ಅಂತ ಬರುತ್ತೆ. ಸೊ ಡೈಪೋಲ್ ಮೂಮೆಂಟ್ ಇಂಪಾರ್ಟೆಂಟ್ ನಮ್ಗೆ ಡೈಪೋಲ್ಗಿಂತ. ಸೊ ಡೈಪೋಲ್ ಮೂಮೆಂಟ್ ಅನ್ನ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ಚಾರ್ಜ್ ಅಂಡ್ ದ ಸಪರೇಷನ್ ಬಿಟ್ವೀನ್ ದ ಪೇರ್ ಆಫ್ ಚಾರ್ಜಸ್. ಸೊ ಪಿ ಇಸ್ ಈಕ್ವಲ್ ಟು ನಾವೇನ್ ಬರಿಬಹುದು, ಕ್ಯೂ ಇಂಟು 2L ಅಂತ ಬರಿಬಹುದು. ಸೊ ಇವೆರಡು ಚಾರ್ಜ್ ಅಲ್ಲಿ ಈಕ್ವಲ್ ಅಮೌಂಟ್ ಆಫ್ ಚಾರ್ಜ್ ಇರುತ್ತೆ, ಅದರ ಮ್ಯಾಗ್ನಿಟ್ಯೂಡ್ ಅನ್ನ ತಗೊಳ್ಳೋದು ಇಂಟು 2L 2QL. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಸೊ ಡೈಪೋಲ್ ಮೂಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಏನೋ ಚಾರ್ಜ್ ಅನ್ನೋದು ಸ್ಕೇಲಾರ್, ಬಟ್ ಡೈಪೋಲ್ ಮೂಮೆಂಟ್ ಇಸ್ ವೆಕ್ಟರ್. ಹಾಗಾದ್ರೆ ಇದಕ್ಕೆ ಡೈರೆಕ್ಷನ್ ಬೇಕಲ್ವಾ, ಡೈರೆಕ್ಷನ್ ಏನಿರುತ್ತೆ ಯಾವಾಗ್ಲೂ ನೆಗೆಟಿವ್ ಟು ಪಾಸಿಟಿವ್ ಕಡೆ ಇರುತ್ತೆ. ಓಕೆ, ಸೊ ಈ ಡೈಪೋಲ್ ಏನ್ ಮಾಡುತ್ತೆ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ನೆಗೆಟಿವ್ ಇದೆ, ಇನ್ನೊಂದು ಪಾಸಿಟಿವ್ ಇದೆ, ಅಥವಾ ಹೀಗೆ. ಸೊ ಎರಡು ರೀತಿ ಫೀಲ್ಡ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನಿಮ್ಮ ಥಿಯರಿ ಸಿಲೆಬಸ್ ಅಲ್ಲಿ ನೀವೇನ್ ಮಾಡಿದಿರಿ, ಎರಡು ಡಿರೈವೇಶನ್ ಗಳನ್ನ ಮಾಡಿದಿರಿ. ನಾನು ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಒಂದು ಎಕ್ಸೈಲ್ ಲೈನ್. ಎಕ್ಸೈಲ್ ಲೈನ್ ಅಂದ್ರೆ ಇವೆರಡು ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಅನ್ನ ಜಾಯಿನ್ ಮಾಡುವಂತ ಲೈನ್. ಸೊ ಅಲಾಂಗ್ ದಿಸ್ ಲೈನ್ ನಾವೇನ್ ಮಾಡಬಹುದು, ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗೆ ಇನ್ನೊಂದು ಇಕ್ವಿಟೋರಿಯಲ್ ಪ್ಲೇನ್. ಇಕ್ವಿಟೋರಿಯಲ್ ಪ್ಲೇನ್ ಅಂದ್ರೆ ಇದು ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಸೊ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸೈಲ್ ಲೈನ್. ಇದು ಎಕ್ಸೈಲ್ ಲೈನ್ ಅಲ್ವಾ, ಸೊ ಇದಕ್ಕೆ ಏನಾಗಿರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಜಸ್ಟ್ ಬರೀ ಪರ್ಪೆಂಡಿಕ್ಯುಲರ್ ಅಷ್ಟೇ ಅಲ್ಲ, ಇಟ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್. ಸೊ ಸೆಂಟರ್ ಆಫ್ ದಿ ಡೈಪೋಲ್ ಇಂದ ಪಾಸ್ ಆಗುತ್ತೆ, ಅದನ್ನ ಇಕ್ವಿಟೋರಿಯಲ್ ಪ್ಲೇನ್ ಅಂತ ಕರೀಬಹುದು. ಸೊ ಇವೆರಡು ಕೇಸಲ್ಲಿ ನಾವೇನ್ ಮಾಡಬಹುದು, ಸೊ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಿಸ್ ಇಸ್ ಅಬೌಟ್ ದಿ ಇಲೆಕ್ಟ್ರಿಕ್ ಡೈಪೋಲ್ ಅಂಡ್ ಡೈಪೋಲ್ ಮೂಮೆಂಟ್. ಸೊ ಇಲ್ಲಿ ಕೂಲಂ ಮೀಟರ್ ಅಂತ ಡೈಪೋಲ್ ಮೂಮೆಂಟಿನ ಯೂನಿಟ್ ಆಗುತ್ತೆ, ಯಾಕಂದ್ರೆ Q is the charge in the unit to coulomb, L is the distance, ಸೊ ಹಾಗಾಗಿ ಮೀಟರ್. ಓಕೆ, ಇನ್ನೂ ಒಂದು ಪ್ರಾಪರ್ಟಿ ಇದೆ. ಡೈಪೋಲ್ ಅನ್ನ ಸಪೋಸ್ ನಾವು ಒಂದು ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ, ಯೂನಿಫಾರ್ಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾಗಿ ಇದು ಇಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ರಿಪ್ರೆಸೆಂಟ್ ಮಾಡಿದ್ದೇವೆ. ಹೀಗೆ ಇಟ್ರೆ ಸೊ ಇಲ್ಲೇನ್ ಮಾಡತ್ತೆ, ಯಾವಾಗ ನಾವು ಚಾರ್ಜ್ ಅನ್ನ ಫೀಲ್ಡ್ ಅಲ್ಲಿ ಇಟ್ಟು ಅದೇನ್ ಮಾಡತ್ತೆ, ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡತ್ತೆ. ಓಕೆ, ಸೊ ನೆಗೆಟಿವ್ ಚಾರ್ಜ್ ಇದ್ರೆ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ಗೆ ಅಪೋಸಿಟ್ ಆಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಇದ್ರೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗತ್ತೆ, ಫೋರ್ಸ್ ಅನ್ನ, ಪಾಸಿಟಿವ್ ಚಾರ್ಜ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಸಪೋಸ್ ಡೈಪೋಲ್ ಇಸ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್. ಈ ರೀತಿ ಇಟ್ಟಿದ್ದೇವೆ. ಹೇಗಿದೆಪ್ಪ ಅಂದ್ರೆ, ಇಲ್ಲಿ ಡೈಪೋಲ್ ಮೊಮೆಂಟ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಸೊ ಹೀಗಿದ್ರೆ ಇಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಒಂದು ನೆಗೆಟಿವ್ ಫೋರ್ಸ್ ಬಂತು, ಇಲ್ಲೊಂದು ಪಾಸಿಟಿವ್ ಫೋರ್ಸ್ ಬಂತು. ಸೊ ಟೋಟಲ್ ಫೋರ್ಸ್ ಏನಾಯ್ತು, 0 ಆಗತ್ತೆ. ಬಟ್ ಆದ್ರೆ ಅಲ್ಲಿ ಕಪಲ್ ಸೊ ಫಾರ್ಮ್ ಆಗತ್ತೆ. ಆ ಕಪಲ್ ಏನ್ ಮಾಡತ್ತೆ ಅಂದ್ರೆ, ಕಪಲ್ ಅಂತ ಕರಿತೇವೆ ನಾವು ಅಲ್ಲಿ. ಸೊ ದೇ ಪ್ರೊಡ್ಯೂಸ್ ಎ ಕಪಲ್. ಸೊ ದಿಸ್ ಕಪಲ್ ಟೆಂಡ್ ಟು ಅಲೈನ್ ದ ಡೈಪೋಲ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್. ಇದೇನ್ ಮಾಡತ್ತೆ, ಸೊ ಅಲಾಂಗ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಇದು ಏನ್ ಮಾಡತ್ತೆ, ಡೈಪೋಲ್ ಅನ್ನ ತರಲಿಕ್ಕೆ ಟ್ರೈ ಮಾಡತ್ತೆ. ಓಕೆ, ಸೊ ಅದು ಕಪಲಿನ ಕೆಲಸ, ರೊಟೇಟ್ ಮಾಡೋದು ಕಪಲಿನ ಕೆಲಸ.
ಸೊ ಅಲ್ಲಿ ಕಪಲ್ ಅಂತ ಬಂದಾಗ ಲಾಸ್ಟ್ ಇಯರ್ ಕೂಡ ನೀವು ಓದಿದ್ರಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಲ್ಲಿ. ಓಕೆ, ಟಾರ್ಕ್ ಅಂತ ಒಂದು ಟರ್ಮ್ ಇದೆ. ಸೊ ದಿಸ್ ಟಾರ್ಕ್ ಈಸ್ ಈಕ್ವಲ್ ಟು ಹೇಗೆ ಡಿಫೈನ್ ಮಾಡಬಹುದು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಬರೀಬಹುದು. ಸೊ ಇದಕ್ಕೆ ಎಕ್ಸ್ಪ್ರೆಷನ್ ಏನಾಗುತ್ತೆ, ಪಿ ಇ ಸೈನ್ ಥೀಟಾ ಆಗತ್ತೆ. ಓಕೆ, ಸೊ ಪಿ ಅನ್ನೋದು ಡೈಪೋಲ್ ಮೂಮೆಂಟ್, ಇ ಅನ್ನೋದು ಇಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಥೀಟಾ ಅನ್ನೋದು ಏನಪ್ಪಾ ಅಂದ್ರೆ, ಥೀಟಾ ಅನ್ನೋದು ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಅಲ್ವಾ. ಓಕೆ, ಸೊ ಈ ಎಕ್ಸ್ಪ್ರೆಷನ್ ಇಂದ ಹೇಳ್ಬಹುದು, ಥೀಟಾ ವ್ಯಾಲ್ಯೂ 90 ಆದ್ರೆ, ಥೀಟಾ ವ್ಯಾಲ್ಯೂ 90 ಆದಾಗ ಸೈನ್ 90 ಇಸ್ ಸೈನ್ 90 ಇಸ್ 1 ಅಲ್ವಾ. ಸೊ ಆವಾಗ ಟಾರ್ಕ್ ಅನ್ನೋದು ಏನಾಗತ್ತೆ, ಮ್ಯಾಕ್ಸಿಮಮ್ ಆಗತ್ತೆ. ಓಕೆ, ಥೀಟಾ 90 ಆಗೋದು ಯಾವಾಗ ಹೇಳಿ, ಇದ್ರ ಮೇಲೆ ಕೆಲವೊಂದ್ಸರಿ ಕ್ವಶನ್ ಬರ್ತವೆ. ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ. ಥೀಟಾ 90 ಆಗೋದು ಯಾವಾಗ, ಇದು ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಏನಿರುತ್ತೆ ಹೀಗಿರುತ್ತೆ ಅಲ್ವಾ, ಇದು ಮೈನಸ್ ಕ್ಯೂ, ಇದು ಪ್ಲಸ್ ಕ್ಯೂ ಆದ್ರೆ. ಓಕೆ, ಸೊ ಆವಾಗ ದಿಸ್ ಆಂಗಲ್ ಇಸ್ ಥೀಟಾ, ಇದು ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಅಂದ್ರೆ ಡೈಪೋಲ್ ಮೂಮೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಆವಾಗ ಟಾರ್ಕ್ ಇಸ್ ಮ್ಯಾಕ್ಸಿಮಮ್. ಸೊ ಸಪೋಸ್ ಥೀಟಾ 0 ಆದ್ರೆ, ಅಂದ್ರೆ ಇದು ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಹಾಗೆ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಕೂಡ ಹೀಗೆ ಬಂದ್ರೆ, ಅಂದ್ರೆ ಇದು ಮೈನಸ್ ಕ್ಯೂ, ಇದು ಪ್ಲಸ್ ಕ್ಯೂ ಆದ್ರೆ ಆವಾಗ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ 0. ಆವಾಗ ಟಾರ್ಕ್ ಇಸ್ ಏನು ಮಿನಿಮಮ್ ಆಗುತ್ತೆ. ಓಕೆ, ಸೊ ದಿಸ್ ಅಬೌಟ್ ದಿ ಟಾರ್ಕ್ ಅಂತ ಆಯ್ತು. ನೆಕ್ಸ್ಟ್ ನಾವು ಲಾಸ್ಟ್ ಒಂದು ಟಾಪಿಕ್ ಇದೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಗಾಸ್ ಲಾ. ಫ್ಲಕ್ಸ್ ಅನ್ನೋದು, ಫ್ಲಕ್ಸ್ ಮೇಲೆ ಕೂಡ ಕ್ವಶನ್ ಬರುತ್ತೆ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಏನು, ಸಪೋಸ್ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರೆ, ಇಲ್ಲೊಂದು ನಾವು ಏರಿಯಾವನ್ನ ಕನ್ಸಿಡರ್ ಮಾಡಿದ್ರೆ, ಇಷ್ಟು ಸ್ಪೇಸ್, ಇಷ್ಟು ಏರಿಯಾವನ್ನ ಕನ್ಸಿಡರ್ ಮಾಡಿದ್ರೆ, ಈ ಏರಿಯಾದಲ್ಲಿ ಗಿವನ್ ಏರಿಯಾದಲ್ಲಿ ಎಷ್ಟು ನಂಬರ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವೆ ಅಂತ ಕೌಂಟ್ ಮಾಡಿದ್ರೆ, ಟೋಟಲ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ದ ಗಿವನ್ ಏರಿಯಾ ರಿಪ್ರೆಸೆಂಟ್ಸ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಮ್ಯಾಥಮೆಟಿಕಲಿ ಇಲೆಕ್ಟ್ರಿಕ್ ಫ್ಲಕ್ಸ್ ಗೆ ಒಂದು ಇಕ್ವೇಶನ್ ಇದೆ, ಪೈ ಅಂತ ಡಿನೋಟ್ ಮಾಡುತ್ತೇವೆ. ಏನಿದೆ ಇಕ್ವೇಶನ್, ಇ ಎ ಕಾಸ್ ಥೀಟಾ ಅಂತ ಇದೆ. ಸೊ ನಿಮ್ಗೆಲ್ಲ ಗೊತ್ತು, ಇ ಅನ್ನೋದು ಮ್ಯಾಗ್ನಿಟ್ಯೂಡ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಎ ಅನ್ನೋದು ಏನು, ಎ ಅನ್ನೋದು ಆಕ್ಚುಲಿ ಏರಿಯಾವನ್ನ, ಇದರ ಏರಿಯಾವನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇದಕ್ಕೆ ಒಂದು ಡೈರೆಕ್ಷನ್ ಇದೆ. ಡೈರೆಕ್ಷನ್ ಏನಪ್ಪಾ ಅಂದ್ರೆ, ಸೊ ಸಪೋಸ್ ಒಂದು ಏರಿಯಾ ಎಲಿಮೆಂಟ್ ಇದೆ ಅಂದ್ರೆ, ಓಕೆ, ಸೊ ಇಫ್ ದರ್ ಇಸ್ ಅ ಏರಿಯಾ ಎಲಿಮೆಂಟ್ ಇದೆ, ಶೇಪ್ ಅಲ್ಲೇ ಇರಬೇಕು ಅಂತಿಲ್ಲ, ಏರಿಯಾ ಇದೆ. ಸೊ ಇದಕ್ಕೆ ನಾನು ಪರ್ಪೆಂಡಿಕ್ಯುಲರ್ ಹೇಳಿದ್ರೆ, ಅದು ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಇದರ ಡೈರೆಕ್ಷನ್ ಹೇಗಿರುತ್ತೆ, ಇದಕ್ಕೆ ನಾರ್ಮಲ್ ಎಳೆಯೋದು ಅಥವಾ ಪರ್ಪೆಂಡಿಕ್ಯುಲರ್ ಎಳೆಯೋದು, ಅದು ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್ ಆಗುತ್ತೆ. ಆಕ್ಚುಲಿ ಪೈ ಅನ್ನೋದು ಏನಾಗತ್ತಪ್ಪ ಅಂದ್ರೆ, ಇಟ್ ಈಸ್ ಎ ಸ್ಕೇಲಾರ್, ಇಟ್ ಈಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಇ ಡಾಟ್ ಎ ಅಂತ ಬರೀಬಹುದು. ಓಕೆ, ಸೊ ಡಾಟ್ ಪ್ರಾಡಕ್ಟ್ ಆದಾಗ ನಮ್ಗೆ ಸಿಗೋದು ಏನು, ಸ್ಕೇಲಾರ್ ಅಲ್ವಾ. ಸೊ ದಿಸ್ ಇಸ್ ಇ ಎ ಕಾಸ್ ಥೀಟಾ ಆಗುತ್ತೆ. ಓಕೆ, ಸೊ ಇದರ ಯೂನಿಟ್ ಈ ರೀತಿಯಲ್ಲಿ ಬರೀಬಹುದು. ಸೊ ದಿಸ್ ಇಸ್ ಅಬೌಟ್ ದಿ ಇಲೆಕ್ಟ್ರಿಕ್ ಫ್ಲಕ್ಸ್. ಲಾಸ್ಟ್ ಇಲೆಕ್ಟ್ರಿಕ್ ಫ್ಲಕ್ಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ, ಮಿನಿಮಮ್ ಯಾವಾಗ ಆಗುತ್ತೆ ಅಂತ ಇದೆ. ಸೊ ಸಪೋಸ್ ಫೀಲ್ಡ್ ಇಸ್ ನಾರ್ಮಲ್ ಟು ದ ಏರಿಯಾ ಆದ್ರೆ, ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಆದ್ರೆ, ಸೊ ಅವಾಗ ಏನಾಯ್ತು ಹೇಳಿ, ಥೀಟಾ 0 ಆಗೋದು ಯಾವಾಗ, ಈಗ ಈ ಕೇಸಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ, ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಆದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್, ಸಾರಿ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಹೀಗಿದೆ. ಓಕೆ, ಸೊ ಏರಿಯಾ ಎಲಿಮೆಂಟ್ ಹೀಗಿದೆ, ಅಂದ್ರೆ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಆದ್ರೆ, ಇದಕ್ಕೆ ನಾನು ಅಗೇನ್ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ, ನಾರ್ಮಲ್ ಹೇಳಿದ್ರೆ ಏರಿಯಾ ವೆಕ್ಟರ್ ಡೈರೆಕ್ಷನ್ ಹೀಗೆ ಬಂತು ಅಲ್ವಾ. ಸೊ ಈ ಕೇಸಲ್ಲಿ ಇ ಡಾಟ್ ಎ ಥೀಟಾ 0 ಆದಾಗ ಕಾಸ್ ಥೀಟಾ ಇಸ್ 1 ಆಗುತ್ತೆ. ಆವಾಗ ಸೊ ಇದೇನಾಯ್ತು, ಮ್ಯಾಕ್ಸಿಮಮ್ ಆಯ್ತು, ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್ ಆಗತ್ತೆ. ಮಿನಿಮಮ್ ಯಾವಾಗ ಅಂದ್ರೆ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ. ಓಕೆ, ಸೊ ಏರಿಯಾ
ಏರಿಯಾ ಕೂಡ ಹೀಗೆ ಇದೆ. ಇದಕ್ಕೆ ನಾವು ನಾರ್ಮಲ್ ಹೇಳಿದ್ರೆ ಹೀಗ್ ಬಂತಲ್ವಾ, ಏರಿಯಾ ವೆಕ್ಟರ್ ಡೈರೆಕ್ಷನ್ ಹೀಗ್ ಬಂತು. ಸೊ ಈ ಕೇಸಲ್ಲಿ ಇದು 90 ಡಿಗ್ರಿ ಆದಾಗ ಕಾಸ್ 90 ಇಸ್ 0 ಆಯ್ತು. ಸೊ ಹಾಗಾಗಿ ಫ್ಲಕ್ಸ್ ಇಸ್ ಮಿನಿಮಮ್ ಅಂತ ತಗೊಳ್ಬಹುದು. ಓಕೆ, ಸೊ ಲಾಸ್ಟ್ ಒಂದು ಬರುತ್ತೆ ಗಾಸ್ ಲಾ ಅಂತ ಬಂದಿದೆ, ಇಂಪಾರ್ಟೆಂಟ್ ಲಾ. ಸೊ ಇದೊಂದು ಕಂಪ್ಲೀಟ್ ಮಾಡಿ ನಾವೇನ್ ಮಾಡುವ, ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡುವ. ಓಕೆ, ಸೊ ಗಾಸ್ ಲಾ ತುಂಬಾ ಸಿಂಪಲ್ ಲಾ ಇದು. ಇದೇನ್ ಹೇಳತ್ತೆ ಅಂದ್ರೆ, ಗಾಸ್ ಲಾ ಇಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಬರುತ್ತೆ, ಹಾಗೆ ಮ್ಯಾಗ್ನೆಟಿಸಮ್ ಅಲ್ಲಿ ಕೂಡ ಬರುತ್ತೆ. ಸೊ ಇಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಗಾಸ್ ಲಾ ಏನ್ ಹೇಳತ್ತೆ ಅಂದ್ರೆ, ಇಟ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಫ್ಲಕ್ಸ್ ಅಂಡ್ ಯಾವುದು ಚಾರ್ಜಸ್. ಸಪೋಸ್ ದರ್ ಇಸ್ ಒಂದು ಸರ್ಫೇಸ್ ಇದೆ ಆಯ್ತಾ. ಸೊ ಇಲ್ಲಿ ಪೈ ಈಸ್ ಈಕ್ವಲ್ ಟು ಇಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು, 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಅದನ್ನೇ ಹೇಳೋದು, ಈ ಸ್ಟೇಟ್ಮೆಂಟ್ ಹೇಳೋದು ಅದನ್ನೇ. ಬಹಳ ಸಿಂಪಲ್ ಸ್ಟೇಟ್ಮೆಂಟ್. ಸೊ ಇಟ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಪೈ ಅಂಡ್ ಕ್ಯೂ ಹೀಗೂ ಹೇಳ್ಬಹುದು. ಅಥವಾ ಪೈ ಅಂದಾಗ ಏನ್ ಬರುತ್ತೆ ಹೇಳಿ, ಇಲ್ಲಿ ಫ್ಲಕ್ಸ್ ಅಂತ ಬಂದಾಗ ಇಲೆಕ್ಟ್ರಿಕ್ ಫೀಲ್ಡ್ ಬಂತು ಅಲ್ವಾ, ಇಲೆಕ್ಟ್ರಿಕ್ ಫೀಲ್ಡ್ A.A ಬಂತು Q/ε0. ಸೊ ಹಾಗಾಗಿ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಚಾರ್ಜ್ ನಡುವಿನ ರಿಲೇಷನ್ ಕೂಡ ಕೊಡುತ್ತೆ ಇದು. ಓಕೆ, ಸೊ ಇದು ಟೋಟಲ್ ಫ್ಲಕ್ಸ್ ಆಫ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಟು ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದಿ ಗಾಸ್ ಲಾ. ಇದ್ರ ಮೇಲೆ ಕೂಡ ಕ್ವಶನ್ ಬರುತ್ತೆ. ಸೊ ಇಲ್ಲಿ ನಾವು ಗಾಸ್ ಲಾವನ್ನ ಬಹಳಷ್ಟು ಕಡೆ ಅಪ್ಲೈ ಮಾಡಬಹುದು. ಎಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ, ಸೊ ಸಪೋಸ್ ದರ್ ಇಸ್ ಎ ಸ್ಪಿಯರ್, ಒಂದು ಸ್ಪಿಯರ್ ಇದೆ ಅಂತ ಇಟ್ಕೊಳ್ಳಿ. ಆ ಕೇಸಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎಲ್ಲಿ, ಇನ್ಸೈಡ್ ದ ಸ್ಪಿಯರ್, ಔಟ್ಸೈಡ್ ದ ಸ್ಪಿಯರ್, ಎಟ್ ದ ಸರ್ಫೇಸ್ ಆಫ್ ದ ಸ್ಪಿಯರ್. ಇವು ಮೂರು ಕೇಸಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಯೂಸಿಂಗ್ ಗಾಸ್ ಲಾ. ಇನ್ನೊಂದು ನಿಮ್ಮ ಸಿಲೆಬಸ್ ಇರೋದು ಇನ್ಫೈನೈಟ್ ಪ್ಲೇನ್ ಶೀಟ್. ಸೊ ಈ ತರ ಒಂದು ಪ್ಲೇನ್ ಶೀಟ್ ಇದೆ, ಪ್ಲೇನರ್ ಸಿಮಿಟ್ರಿ ಇದ್ರೆ, ಸೊ ಇಟ್ ಈಸ್ ಚಾರ್ಜ್ಡ್ ಪ್ಲೇನ್ ಶೀಟ್ ಇದ್ರೆ, ಸೊ ಈ ಕೇಸಲ್ಲಿ ನಾವು ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಡ್ಯೂ ಟು ದಿಸ್ ಚಾರ್ಜ್ಡ್ ಪ್ಲೇನ್ ಶೀಟ್. ಸೊ ಅದು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಗಾಸ್ ಲಾ ಯೂಸ್ ಮಾಡಿ ಎಷ್ಟು ಬರುತ್ತಪ್ಪ ಅಂದ್ರೆ σ/2πε0 ಅಂತ ಬರುತ್ತೆ. ಸಿಗ್ಮಾ ಇಸ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಕರೀತೇವೆ. ಓಕೆ, ಸೊ ಇನ್ನೊಂದು ಈ ತರ ಲೈನ್ ಇದ್ರೆ, ಓಕೆ, ಲೀನಿಯರ್ ಚಾರ್ಜ್ ವೈರ್ ಇದ್ರೆ, ಅಥವಾ ವೈರ್, ಫಾರ್ ಎಕ್ಸಾಂಪಲ್ ವೈರ್ ಇರ್ಬೋದು. ಸೊ ವೈರ್ ಏನಾಗಿದೆ, ಚಾರ್ಜ್ ಆಗಿದೆ. ಸೊ ಆ ಚಾರ್ಜ್ ಇಂದ, ಆ ವೈರ್ ಇಂದ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ ಅದ್ರ ಸುತ್ತಲೂ, ಸೊ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಯಾವುದು, ಯೂಸಿಂಗ್ ಗಾಸ್. ಓಕೆ, ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಸೊ ಇವಿಷ್ಟು ಈ ಚಾಪ್ಟರ್ ಅಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ಗಳು. ಎಲ್ಲ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರಬಹುದು. ಸೊ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದ್ದಕ್ಕೆ. ಓಕೆ, ಸೊ ಒನ್ ಬೈ ಒನ್ ನಾವು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆಪ್ಪ ಅಂದ್ರೆ, ಇಲ್ಲಿ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇನ್ 1 ಕೂಲಂಬ್ ಆಫ್ ಚಾರ್ಜ್ ವಿಲ್ ಬಿ ಎಷ್ಟಾಗತ್ತೆ ಅಂತ ಇದೆ ಅಲ್ವಾ. ಸೊ ಇದು ಇಲ್ಲಿ ನಾವು ಕ್ವಶನ್ ಅನ್ನ ತಗೊಂಡ್ರೆ, ಇದು ಕ್ವಶನ್ ನೋಡಿದ ಕೂಡಲೇ ಗೊತ್ತಾಗತ್ತೆ ನಿಮ್ಗೆ ಇಲ್ಲಿ ಯಾವುದರ ಮೇಲೆ ಹೇಳ್ಬಹುದು ಈ ಕ್ವಶನ್ ಅನ್ನ. ಫಸ್ಟ್ ಗಿವನ್ ಥಿಂಗ್ಸ್ ಅನ್ನ ಬರೆಯೋಣ. ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇನ್ 1 ಕೂಲಂಬ್ ಆಫ್ ಚಾರ್ಜ್. ಸೊ 1 ಕೂಲಂಬ್ ಆಫ್ ಚಾರ್ಜ್ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, Q ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 1 ಕೂಲಂಬ್ ಅಂತ ಇದೆ ಅಲ್ವಾ. ಸೊ Q ಈಸ್ ಈಕ್ವಲ್ ಟು 1 ಕೂಲಂಬ್. ಓಕೆ, ಮತ್ತೇನ್ ಕೊಟ್ಟಿದ್ದಾರೆ, ಇಲೆಕ್ಟ್ರಾನಿನ ಚಾರ್ಜ್ ಕೊಟ್ಟಿದ್ದಾರೆ. E ಈಸ್ ಈಕ್ವಲ್ ಟು ಎಷ್ಟು, 1.6 ಇಂಟು 10⁻⁻19 ಕೂಲಂಬ್. ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ n ವ್ಯಾಲ್ಯೂವನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಏನು, ಕ್ವಾಂಟೈಸೇಷನ್. ಸೊ ಕ್ವಾಂಟೈಸೇಷನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬಂದಿತ್ತು, ಒಂದು ಪ್ರಾಪರ್ಟಿ ಇತ್ತು. ಏನಿತ್ತು ಹೇಳಿ, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಬರೀತಿದ್ವಿ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಪ್ರಕಾರ, ಸೊ Q is equal to total charge is equal to plus or minus NE ಅಂತ ಬರೆಯಬೇಕು. Always it is an integral multiple of basic unit of charge, that is the charge of an electron ಅಲ್ವಾ. ಸೊ ಈಗ ಈ ಕೇಸಲ್ಲಿ ಏನಾಯ್ತು, Q ಕೊಟ್ಟಿದ್ದಾರೆ. Q ಎಷ್ಟು ಕೊಟ್ಟಿದ್ದಾರೆ, 1 ಕೂಲಂಬ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಈಕ್ವಲ್ ಟು
ಎನ್ ಕೊಟ್ಲಿಲ್ಲ ಅಲ್ವಾ, ಎನ್ ಹಾಗೆ ಇಡೋಣ. ಇ ಎಷ್ಟು ಕೊಟ್ಟಿದ್ದಾರೆ, 1 ಪಾಯಿಂಟ್ ಗೊತ್ತು ನಮ್ಗೆ, ಕೆಲವೊಂದ್ಸರಿ ಕೊಟ್ಟಿರ್ತಾರೆ, ಕೆಲವೊಂದ್ಸರಿ ಏನಾಗಿರೋದಿಲ್ಲ, ಕೊಟ್ಟಿರೋದಿಲ್ಲ. ಸೊ ಆ ಕೇಸಲ್ಲಿ ಕೂಡ ಗೊತ್ತಿರಬೇಕು. ಇದು 1 ಕೂಲಂಬ್ ಇದೆ, ಇದು 1.6 ಇಂಟು 10⁻⁻19 ಕೂಲಂಬ್ ಇದೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು, ಎನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಈಸ್ ಈಕ್ವಲ್ ಟು ಏನ್ ಬಂತು, 1 ಕೂಲಂಬ್ ಡಿವೈಡೆಡ್ ಬೈ 1.6 ಇಂಟು 10⁻⁻19 ಬಂತು ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು 1/1.6 ಮಾಡಿದ್ರೆ ನಿಯರ್ಲಿ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.625 ಬರುತ್ತೆ. 1/1.6 ಮಾಡಿದ್ರೆ 10⁻⁻19 ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಗೆ ಹೋದಾಗ 10⁻+19 ಆಯ್ತು. ಸೊ ನಂಬರ್ ಅಲ್ವಾ ಇಲ್ಲಿ, ಹಾಗಾಗಿ ಯಾವುದೇ ಯೂನಿಟ್ ಇಲ್ಲ, ಈ ಕೂಲಂ ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು, ಅಂದ್ರೆ ಜಸ್ಟ್ ಲೈಕ್ ಅ ಯೂನಿಟ್ ನಂಬರ್ ಇಟ್ ಇಸ್. ಸೊ ದಿಸ್ ಇಸ್ ಈಕ್ವಲ್ ಟು 0.625 ಅಂತ ಯಾವುದೋ ಆನ್ಸರ್ ಇಲ್ಲ, ಬಟ್ ಏನಿದೆ 6.25 ಅಂತ ಇದೆ. ಅಂದ್ರೆ 10⁻19 ಇದೆ ಅಲ್ವಾ. ಸೊ ಜಸ್ಟ್ ಡೆಸಿಮಲ್ ಪಾಯಿಂಟ್ ಅನ್ನ ಜಸ್ಟ್ ಒಂದು ಹಾಕಿದ್ರೆ 6 ಪಾಯಿಂಟ್ ರೈಟ್ ಸೈಡ್ಗೆ ತಗೊಂಡ್ರೆ ಇದನ್ನ ಹೇಗೆ ಬರೀಬಹುದು, 6.25 ಇಂಟು 10⁻18. ಸೊ ಇದು ಆನ್ಸರ್ ಆಗುತ್ತೆ. ಸೊ ದಿಸ್ ಒನ್ ಇಸ್ ದ ಆನ್ಸರ್. ಸೊ ಇಲ್ಲಿ 1 ಕೂಲಂಬೇ ಕೊಡ್ಬೇಕು ಅಂತಿಲ್ಲ, ಕೆಲವೊಂದ್ಸರಿ ಏನ್ ಮಾಡ್ತಾರೆ 1 ಮಿಲಿ ಕೂಲಂ ಅಂತ ಕೂಡ ಇರುತ್ತೆ. 1 ಮಿಲಿ ಕೂಲಂಬ್ ಇದ್ರೆ ಅವಾಗ ಕ್ಯೂ ಅನ್ನ ಹೇಗೆ ತಗೊಳ್ಬೇಕು ನಾವು, 1 ಇಂಟು 10⁻³ ಕೂಲಂ ಅಂತ ತಗೊಳ್ಬೇಕು ಅಲ್ವಾ. ಅಥವಾ 1 ಮೈಕ್ರೋ ಕೂಲಂ ಅಂತ ಕೊಡ್ಬಹುದು, ಅವಾಗ 10⁻⁻6 ಕೂಲಂ ಅಂತ ತಗೊಳ್ಬೇಕು. ಸೊ ಈ ತರದ ಪ್ರಾಬ್ಲಮ್ಗಳು ಇರ್ತವೆ. 1 ಕೂಲಂಬೇ ಇರಬೇಕು ಅಂತಿಲ್ಲ, ಜಸ್ಟ್ ಇದು ಒಂದು ಎಕ್ಸಾಂಪಲ್ ಆಗತ್ತೆ. ಓಕೆ, ಸೊ 6.25 ಇಂಟು 10⁻18 ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಗಳು ಇರ್ತವೆ. ಅಂದ್ರೆ 1 ಕೂಲಂಬ್ ಆಫ್ ಚಾರ್ಜ್ ಅಲ್ಲಿ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎಷ್ಟಾಯ್ತು, ತುಂಬಾ ಬಿಗ್ ಅಲ್ವಾ. ಸೊ ಇಷ್ಟು ಇಲೆಕ್ಟ್ರಾನ್ಸ್ ಗಳು ಇರ್ತವೆ. ಹಾಗಾಗಿ ಜನರಲಿ ನಾವೇನ್ ಮಾಡ್ತೇವೆ ಅಂದ್ರೆ ಕೂಲಂ ಬದಲು ಮೈಕ್ರೋ ಕೂಲಂ, ಮಿಲಿ ಕೂಲಂ ಆ ತರ ಯೂಸ್ ಮಾಡ್ತಾರೆ ಪ್ರಾಬ್ಲಮ್ಸ್ ಗಳಲ್ಲಿ. ಓಕೆ, ಸೊ ಸೆಕೆಂಡ್ ಒನ್, ಇದು ಕೂಡ ಅಲ್ಲಿ ಅದರ ಮೇಲೆ ಇರೋ ಕ್ವಶನ್, ದ ಮಿನಿಮಮ್ ಅಮೌಂಟ್ ಆಫ್ ಚಾರ್ಜ್ that can be added or removed from a body is ಅಲ್ವಾ. ಸೊ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಮಿನಿಮಮ್ ಅಮೌಂಟ್ ಆಫ್ ಚಾರ್ಜ್ that can be added or removed from a body. ಸೊ ಇದು ಏನಾಗಬೇಕು ಹೇಳಿ, 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಚಾರ್ಜ್ ಆಫ್ ಅಲ್ಫಾ ಪಾರ್ಟಿಕಲ್ ಅಂತೂ ಸಾಧ್ಯ ಇಲ್ಲ, ಯಾಕಂದ್ರೆ 3.2 ಆಯ್ತು. ಸೊ ಮಿನಿಮಮ್ ಅಮೌಂಟ್ ಅಂದ್ರೆ Q ಈಸ್ ಈಕ್ವಲ್ ಟು ಒಂದು ಚಾರ್ಜ್ ಕ್ವಾಂಟೈಸೇಷನ್ ರೂಲ್ ಯೂಸ್ ಮಾಡಿದ್ರೆ +or-NE ಅಂತ ಯೂಸ್ ಮಾಡ್ತೇವೆ. ಮ್ಯಾಗ್ನಿಟ್ಯೂಡ್ ಅಷ್ಟೇ ತಗೊಂಡ್ರೆ N ಈಸ್ ಈಕ್ವಲ್ ಟು 1 ಅಂತ ಇಟ್ಕೊಂಡ್ರೆ Q ಈಸ್ ಈಕ್ವಲ್ ಟು ಎಷ್ಟಾಯ್ತು, ಮಿನಿಮಮ್ ಅಂದ್ರೆ 1 ಅಂತ ಇಟ್ಕೊಂಡ್ರೆ ದಿಸ್ ಇಸ್ E ಆಯ್ತು ಅಲ್ವಾ. ಸೊ N ಈಸ್ ಈಕ್ವಲ್ ಟು 1 ಆದ್ರೆ ಅಂದ್ರೆ Q ಈಸ್ ಈಕ್ವಲ್ ಟು ಎಷ್ಟಾಯ್ತು, 1.6 ಇಂಟು 10⁻⁻19 ಕೂಲಂ. ಸೊ ಇದು ವ್ಯಾಲ್ಯೂ ಆಯ್ತು. ಅಂದ್ರೆ ಆನ್ಸರ್ ಯಾವುದು, ಚಾರ್ಜ್ ಆಫ್ ಇಲೆಕ್ಟ್ರಾನ್ 1.6 ಇಂಟು 10⁻⁻19. ಅಗೇನ್ ಇದು ಕೂಡ ನಮ್ಗೆ ಏನ್ ಮೇಲೆ ಬರುತ್ತೆ, ಕ್ವಾಂಟೈಸೇಷನ್ ರೂಲ್ ಮೇಲೆ ಬರುತ್ತೆ. ಓಕೆ, ಮಿನಿಮಮ್ ಅಮೌಂಟ್ ಆಫ್ ಚಾರ್ಜ್ ಅಂದ್ರೆ ಚಾರ್ಜಸ್ ಟ್ರಾನ್ಸ್ಫರ್ ಆಗುವಾಗ ಈ ರೀತಿ ಕ್ವಾಂಟಾಸ್ ಅಲ್ಲೇ ಆಗತ್ತೆ. ಸೊ ಈ ತರ ಒಂದು ನಂಬರ್ ಅಲ್ಲಿ ಕ್ವಾಂಟಾಸ್ ಅಲ್ಲೇ ಟ್ರಾನ್ಸ್ಫರ್ ಆಗತ್ತೆ, ಕಂಟಿನ್ಯೂಸ್ ಆಗಿರೋದಿಲ್ಲ. ಸೊ ಕ್ವಾಂಟಾಸ್ ಅಲ್ಲಿ ಆಗತ್ತೆ. ಓಕೆ, ಸೊ ಇದರದ ಆನ್ಸರ್ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡುವ ಅಂದ್ರೆ ಥರ್ಡ್ ಪ್ರಾಬ್ಲಮ್ ಗೆ ಹೋಗುವ. ಸೊ ಓಕೆ, ಸೊ ಇಲ್ಲೊಂದು ಕ್ವಶನ್ ಇದೆ, an electric dipole, ಕ್ವಶನ್ ಏನಿದೆ, an electric dipole with dipole moment 4 into 10⁻⁻9 ಕೂಲಂ ಮೀಟರ್ is aligned at 30 degree with the direction of a uniform electric field of magnitude 5 into 10⁻⁴ Newton per coulomb. The magnitude of the torque acting on the dipole. ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ಟಾರ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಗಿವನ್ ಥಿಂಗ್ಸ್ ಅನ್ನ ಫಸ್ಟ್ ಬರೀ. ಸೊ ಏನ್ ಕೊಟ್ಟಿದಾರಪ್ಪ ಗಿವನ್ ಥಿಂಗ್ಸ್, ಎನ್ ಇಲೆಕ್ಟ್ರಿಕ್ ಡೈಪೋಲ್ ವಿತ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಎಷ್ಟು ಕೊಟ್ಟಿದ್ದಾರೆ, ಪಿ ಅಂತ ಡಿನೋಟ್ ಮಾಡ್ತೇವೆ. ದಿಸ್ ಇಸ್ 4 into 10⁻⁻9 ಕೂಲಂ ಮೀಟರ್. SI ಯೂನಿಟ್ ಅಲ್ಲೇ ಇದೆ, ಹಾಗಾಗಿ ಕನ್ವರ್ಷನ್ ಏನ್ ಬೇಡ. ಇಟ್ ಈಸ್ ಅಲೈನ್ಡ್ ಅಟ್ 30 degree ವಿತ್ ದ ಡೈರೆಕ್ಷನ್ ಆಫ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಥೀಟಾ ಈಸ್ ಈಕ್ವಲ್ ಟು 30 degree. ಅಂದ್ರೆ ಇದು ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಡೈಪೋಲ್ ಮೂಮೆಂಟ್ ಹೇಗಿದೆ, ಹೀಗಿದೆ ಅಲ್ವಾ.
ಇದು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಆದ್ರೆ ದ ಆಂಗಲ್ ಬಿಟ್ವೀನ್ ದೆಮ್ ಇಸ್ 30 ಡಿಗ್ರಿ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 5 × 10⁴ ನ್ಯೂಟನ್ ಪರ್ ಕೂಲಮ್ ಅಂತ ಇದೆ ಅಲ್ವಾ. ಓಕೆ, ಇದು ಕೂಡ SI ಯೂನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನ ಕ್ಯಾಲ್ಕುಲೇಟ್ ಅಂದ್ರೆ SI ಯೂನಿಟ್ ಗೆ ಕನ್ವರ್ಟ್ ಮಾಡಬೇಕು ಅಂತ ಇದೆ. ಓಕೆ, ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲಿ? ಟಾರ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್, ಡೈರೆಕ್ಷನ್ ಏನ್ ಬೇಡ ನಮ್ಗೆ. ಟಾರ್ಕ್ ಏನಾಗುತ್ತೆ? ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್? ಟೌ ಅಂತ ಡಿನೋಟ್ ಮಾಡ್ತೇವೆ. ದಿಸ್ ಟಾರ್ಕ್ ಈಸ್ ಈಕ್ವಲ್ ಟು PE sin θ ಅಲ್ವಾ. ಟಾರ್ಕ್ ಇಸ್ PE sin θ. P ಎಷ್ಟಿದೆ? 4 × 10⁻⁹ ಇಂಟು ಸೈನ್ E ಎಷ್ಟಿದೆ? 5 × 10⁴ ಇಂಟು sin 30. ಓಕೆ, sin 30 ಅನ್ನೋದು ನಮ್ಗೆ ಗೊತ್ತು, ಇದು 20 × -9 + 4 ಎಷ್ಟಾಯ್ತು? -5 ಆಯ್ತು. sin 30 ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತಿರತ್ತಲ್ವಾ? ದ ಕಾನ್ಸ್ಟೆಂಟ್ ವ್ಯಾಲ್ಯೂ ದಿಸ್ ಇಸ್ 1/2. ಅಂದ್ರೆ ಇದೆಷ್ಟಾಯ್ತು? 2 ಹೋಯ್ತು, 10 ಉಳಿತು. 10 × 10⁻⁵. 10 × 10⁻⁵ ಅಂದ್ರೆ ಇದು 10⁻⁴, 10⁻⁵ ಅಂದ್ರೆ 10⁻⁴ ನ್ಯೂಟನ್ ಮೀಟರ್. ಇದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಸೊ ಆಂಗಲ್ ಅನ್ನ 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈ ಆಂಗಲ್ ಅನ್ನ ಚೇಂಜ್ ಮಾಡಬಹುದು ಕ್ವಶನ್ಗಳಲ್ಲಿ. ಕೆಲವೊಂದ್ಸರಿ ಏನ್ ಕೊಡ್ತಾರೆ? 60 ಕೊಡ್ಬಹುದು. ಸೊ ಇಲ್ಲ 90 ಕೊಡ್ಬಹುದು. ಸೊ 90 ಆದ್ರೆ ಏನಾಗ್ಬಿಡತ್ತೆ? sin 90 1 ಆಯ್ತಲ್ವಾ. ಸೊ ಅಥವಾ 0 ಕೊಟ್ಟಿರ್ಬಹುದು. ಡೈರೆಕ್ಷನ್ ಆಫ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಹಾಗೆ ಕೊಟ್ರೆ ಆಂಗಲ್ ಮೆನ್ಷನ್ ಕೂಡ ಮಾಡದೇ ಇರಬಹುದು. ಹೇಗೆ ಹೇಳಿರ್ಬಹುದು ಕೆಲವೊಂದ್ಸರಿ? ಜಸ್ಟ್ ನಾನು ಈ ಪ್ರಾಬ್ಲಮ್ಸ್ ಅಲ್ಲೇ ಈ ತರದ ಕ್ವಶನ್ ಮೇಲೆ ಟಾರ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಾಬ್ಲಮ್ಸ್ ಗಳನ್ನ ಹೇಳ್ತಾ ಇದ್ದೇನೆ. ಸೊ ಫಾರ್ ಎಕ್ಸಾಂಪಲ್, ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ. ಸೊ ಆಂಗಲ್ ಅನ್ನ ಮೆನ್ಷನ್ ಮಾಡದೆ ಇಲೆಕ್ಟ್ರಿಕ್ ಡೈಪೋಲ್ ವಿತ್ ದ ಡೈಪೋಲ್ ಮೂಮೆಂಟ್ ಇಸ್ ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕೊಟ್ಬಿಟ್ರೆ ಅವಾಗ ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? 0 ಆಗತ್ತೆ ಅಲ್ವಾ. ಟಾರ್ಕ್ ಇಸ್ ಮಿನಿಮಮ್ ಅಂದ್ರೆ ಟಾರ್ಕ್ ಇಸ್ 0 ಆಗತ್ತೆ. ಅಥವಾ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕೊಟ್ರೆ ಆ ಕೇಸಲ್ಲಿ ನಾವೇನ್ ಹಾಕ್ಬೇಕು? ಹೀಗೆ ಹಾಕ್ಬೇಕು. ಥೀಟಾ ಇಸ್ ಈಕ್ವಲ್ ಟು ಎಷ್ಟು ತಗೊಳ್ಬೇಕು? 90 ಡಿಗ್ರಿ ತಗೊಳ್ಬೇಕು. ಆವಾಗ ವ್ಯಾಲ್ಯೂ ಏನಾಗುತ್ತೆ? ಟೌ ಇಸ್ ಈಕ್ವಲ್ ಟು P × E ಆಗುತ್ತೆ. ಕೆಲವೊಂದ್ಸರಿ ಲಾಸ್ಟ್ ಕ್ವಶನ್ ಪೇಪರ್ ಗಳಲ್ಲಿ ಈ ತರದ ಕ್ವಶನ್ಗಳು ಕೂಡ ಬಂದಿರ್ತವೆ. ಸೊ ಈ ರೀತಿಯಲ್ಲಿ ಕೇಳ್ಬಹುದು, ಡೈರೆಕ್ಟ್ ಆಂಗಲ್ ಕೊಟ್ಟಿ ಕೇಳ್ಬಹುದು. ಇಲ್ಲ ಅಂದ್ರೆ ಹೀಗೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಥವಾ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕೂಡ ಕೇಳ್ಬಹುದು. ಸೊ ಅದು ಕೂಡ ನಿಮ್ಗೆ ಏನಿರ್ಬೇಕು? ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಪಾಯಿಂಟ್ ಚಾರ್ಜ್, the magnitude of point charge due to which the electric field 30 centimeter away has the magnitude 2 Newton per coulomb will be. Okay, so ಇಲ್ಲಿ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಗಿವನ್ ಥಿಂಗ್ಸ್ ಅನ್ನ ಬರೆಯೋಣ. ಮ್ಯಾಗ್ನಿಟ್ಯೂಡ್ ಆಫ್ ಪಾಯಿಂಟ್ ಚಾರ್ಜ್, ಸೊ ಡ್ಯೂ ಟು ವಿಚ್ ಇಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದಾರಲ್ವಾ 30 ಸೆಂಟಿಮೀಟರ್ ಅವೇ ಅಂದ್ರೆ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಆರ್ ಎಷ್ಟಿದೆಪ್ಪ? 30 ಸೆಂಟಿಮೀಟರ್. ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವೇನ್ ಮಾಡ್ಬೇಕು? ಮೀಟರಿಗೆ ಕನ್ವರ್ಟ್ ಮಾಡ್ಬೇಕು. 30 × 10⁻⁻² ಅಥವಾ ದಿಸ್ ಇಸ್ 0.30 ಮೀಟರ್ ಅಂತ ಆಯ್ತು. ಇನ್ನೇನ್ ಕೊಟ್ಟಿದ್ದಾರೆ? ಅವೇ ಹ್ಯಾಸ್ ದ ಮ್ಯಾಗ್ನಿಟ್ಯೂಡ್ 2 ನ್ಯೂಟನ್ ಪರ್ ಕೂಲಮ್ ಅಲ್ವಾ. ಸೊ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? ಇಲೆಕ್ಟ್ರಿಕ್ ಫೀಲ್ಡ್ ಇನ ಮ್ಯಾಗ್ನಿಟ್ಯೂಡ್ ಅವರು ಕೊಟ್ಟಿದ್ದು 2 ನ್ಯೂಟನ್ ಪರ್ ಕೂಲಮ್ ಇದೆ. ಓಕೆ, ಸೊ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಪಾಯಿಂಟ್ ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ದು ಯಾವುದು? ಕ್ಯೂ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನಾನು ಜಸ್ಟ್ ಡೆಫಿನೇಷನ್ ಅಷ್ಟೇ ಹೇಳಿದ್ದೆ, ಅಲ್ಲಿ ಇಕ್ವೇಶನ್ ಅನ್ನ ಇಲ್ಲಿ ಬರೀತೇನೆ ಈಗ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಕ್ವೇಶನ್ ಇದೆ. ಇಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಸಪೋಸ್ ಹಿಯರ್ ದರ್ ಇಸ್ ಅ ಚಾರ್ಜ್, ಇಲ್ಲೊಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಚಾರ್ಜ್ ಇಂದ ಒಂದು ಫೀಲ್ಡ್ ಕ್ರಿಯೇಟ್ ಆಗತ್ತೆ. ಸೊ ಇದ್ರ ಸುತ್ತಲೂ ಏನಾಯ್ತು? ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ನಾವು ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಪಾಯಿಂಟ್ P ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಡ್ಯೂ ಟು ದಿಸ್ ಚಾರ್ಜ್. ಈ ಚಾರ್ಜ್ ಇಂದ ಇಲ್ಲಿ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಆ ಕೇಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇದ್ರೆ ಅವೇ ಫ್ರಮ್ ದ ಚಾರ್ಜ್ ಆಗಿರುತ್ತೆ. ಸೊ
ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ, ಸೊ ದಿಸ್ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು, ಇದಕ್ಕೊಂದು ಇಕ್ವೇಶನ್ ಇದೆ, 1/4πε0 Q/r². ಇದು ಆರ್, ಇದು ಇಕ್ವೇಶನ್, ಇದು ಆರ್. ಡಿಸ್ಟೆನ್ಸ್ ಬಿಟ್ವೀನ್ ಸೋರ್ಸ್ ಚಾರ್ಜ್ ಅಂಡ್ ಅಬ್ಸರ್ವೇಷನ್ ಪಾಯಿಂಟ್. ಅಬ್ಸರ್ವೇಷನ್ ಪಾಯಿಂಟ್ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೋ ಅದು ಅಬ್ಸರ್ವೇಷನ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಸೋರ್ಸ್ ಚಾರ್ಜ್ ಆಗಿರುತ್ತೆ. ಓಕೆ, ಸೊ ಡೈರೆಕ್ಷನ್ ಏನ್ ಬೇಡ ಬಿಡಿ, ಕೊಟ್ಟಿಲ್ಲ ಮತ್ತೆ ಬೇಡ. ಸೊ ಈಗ ಇಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ಇಕ್ವೇಶನ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಈ ಇಕ್ವೇಶನ್ ಹೇಗೆ ಬಂತು ಅಂದ್ರೆ, ಇಲ್ಲಿರುವಂತ ಸಪೋಸ್ ನಾವು ಇಲ್ಲೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದ್ರೆ +1 ಕೂಲಂ ಚಾರ್ಜ್ ಇಟ್ವಿ ಅಂತ ಇಟ್ಕೊಳ್ಳಿ. ಆವಾಗ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ಇವೆರಡರ ನಡುವೆ ಏನಾಗತ್ತೆ, ಒಂದು ಫೋರ್ಸ್ ಆಕ್ಟ್ ಆಗತ್ತೆ ಅಲ್ವಾ, ರಿಪಲ್ಸಿವ್ ಫೋರ್ಸ್. ಇದು ಪಾಸಿಟಿವ್ ಆದ್ರೆ ರಿಪಲ್ಸಿವ್ ಫೋರ್ಸ್. ಸೊ ಇದು ಪಾಸಿಟಿವ್, ಇದು ನೆಗೆಟಿವ್ ಆದ್ರೆ ಅಟ್ರಾಕ್ಟಿವ್ ಫೋರ್ಸ್ ಆಗುತ್ತೆ. ಸೊ ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ. ಈ ಕೇಸಲ್ಲಿ ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಈಕ್ವಲ್ ಟು, ಹೇಗೆ ಬರೀಬಹುದು ನಾವು, ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ F is equal to 1/4πε0 Q1 Q2/r², ಅಲ್ವಾ. ಸೊ ಈ ಕೇಸಲ್ಲಿ ಏನಾಗಿದೆ, Q2 is 1 ಕೂಲಮ್. ಸೊ ಹಾಗಾಗಿ ಇದು ಯೂನಿಟ್ ಪಾಸಿಟಿವ್ ಚಾರ್ಜ್ ತಗೊಂಡಿದ್ದೇವೆ. ಸೊ ಹಾಗಾಗಿ ಇದನ್ನ ಹೇಗೆ ಬರೀಬಹುದು, 1/4πε0 Q/r² ಅಂತ ಬರೀಬಹುದು. Q1 ಬದಲು Q ತಗೊಂಡಿದ್ದೇನೆ, Q2 is 1 ಕೂಲಮ್, Q/r². ಸೊ ಇಲ್ಲಿ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಏನ್ ಹೇಳತ್ತೆ ಹೇಳಿ, ಎಕ್ವೇಶನ್ ಅಕಾರ್ಡಿಂಗ್ ಟು ಡೆಫಿನೇಷನ್ F/Q ಆಗತ್ತೆ ಇಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಸಪೋಸ್ Q ಇಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಆದ್ರೆ, ಸೊ ಆ ಕೇಸಲ್ಲಿ ಇದು ಇಕ್ವೇಶನ್. ಅಂದ್ರೆ ಇಫ್ Q ಈಸ್ ಈಕ್ವಲ್ ಟು ಯೂನಿಟ್ ಪಾಸಿಟಿವ್ ಚಾರ್ಜ್ ಆದ್ರೆ, ಓಕೆ, ಸೊ ದೆನ್ ಈಸ್ ಈಕ್ವಲ್ ಟು ಏನಾಯ್ತು, F ಆಯ್ತು. ಸಪೋಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಲ್ಲಿ ಅದ್ರ ಬದಲು ಬೇರೆ ಯಾವುದೋ ಒಂದು ಚಾರ್ಜ್ ಇದೆ ಅಂದ್ರೆ, ಆವಾಗ ಫೋರ್ಸಿಗೆ ಫೀಲ್ಡ್ಗೆ ಇಕ್ವೇಶನ್ ಅನ್ನ ಈ ರೀತಿಯಲ್ಲಿ ಬರೀಬಹುದು. ಅಥವಾ ಫೋರ್ಸ್ ಈಸ್ ಈಕ್ವಲ್ ಟು ಹೇಗೆ ಬರೀಬಹುದು, Q ಇಂಟು ಇ. ಸಪೋಸ್ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಬದಲು ನಾವು ಒಂದು ಚಾರ್ಜ್ ಅನ್ನ ಇಟ್ಟಿದ್ದೇವೆ ಆಫ್ ಮ್ಯಾಗ್ನಿಟ್ಯೂಡ್ Q. ಸೊ ಆ ಕೇಸಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಚಾರ್ಜ್ ಈಸ್ ಈಕ್ವಲ್ ಟು Q ಇಂಟು ಇ ಅಂತ ಬರೀಬಹುದು. ಓಕೆ, ಸೊ ಈಗ ನಾವು ಈ ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಸೊ ಇ ಈಸ್ ಈಕ್ವಲ್ ಟು ಏನ್ ಬಂತು ನಮ್ಗೆ, ಇಕ್ವೇಶನ್ 1/4πε0 Q/r² ಅಂತ ಬಂತು ಅಲ್ವಾ. ಸೊ ಈಗ ಇದೇ ಇಕ್ವೇಶನ್ ಅನ್ನ ಇಲ್ಲಿ ಯೂಸ್ ಮಾಡಿದ್ರೆ, ಇ ಈಸ್ ಈಕ್ವಲ್ ಟು ಏನಿದೆ ಇಕ್ವೇಶನ್, 1/4πε0 Q/r². ಈಗ ನಾನು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, Q ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈ ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು 1/4πε0. ಇದು ಕೊಟ್ಟಿಲ್ಲ ಇಲ್ಲಿ, ಬಟ್ ಆದ್ರೆ ನಿಮ್ಗೆ ಗೊತ್ತು 1/4πε0 ಎಷ್ಟು ತಗೊಳ್ಬೇಕು ನಾವು, ಇಟ್ ಈಸ್ ಅ ಕಾನ್ಸ್ಟೆಂಟ್ ಅಂಡ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 9 × 10⁹ ಆಗತ್ತೆ, ಇಂಟು Q/r². r² ಎಷ್ಟಿದೆ, 0.3² ಆಯ್ತು. ನಮ್ಗೆ ಬೇಕಾಗಿದ್ದು ಏನ್ ಹೇಳಿ, Q ವ್ಯಾಲ್ಯೂ ಬೇಕಲ್ವಾ. ಸೊ Q ಈಸ್ ಈಕ್ವಲ್ ಟು ಏನಾಯ್ತು, 2 × 0.3² ಡಿವೈಡೆಡ್ ಬೈ 9 × 10⁻⁹. ಓಕೆ, ಸೊ 2 × 0.3² ಮಾಡಿದ್ರೆ ಎಷ್ಟು ಬಂತು, 0.09 ಬಂತು. 0.3² ಅಂದಾಗ ಇದು 9 × 10⁻⁹ ಆಯ್ತು. ಆರ್ ದಿಸ್ ಈಸ್ ಈಕ್ವಲ್ ಟು 2 × 0.09 ಅಂದ್ರೆ 9 × 10⁻⁻² ಡಿವೈಡೆಡ್ ಬೈ 9 × 10⁻⁻⁹. ಇಲ್ಲೇನಾಯ್ತು, 9 ಮತ್ತೆ 9 ಕ್ಯಾನ್ಸಲ್ ಆಯ್ತು. +9 ಮೇಲೆ ಹೋದ್ರೆ ಏನಾಗುತ್ತೆ, ನ್ಯೂಮರೇಟರ್ಗೆ ಹೋದ್ರೆ -9 ಆಯ್ತು. -9 -2. ಸೊ ಟೋಟಲ್ ಎಷ್ಟಾಯ್ತು, 2 × 10⁻⁻11 ಕೂಲಂಬ್ ಆಯ್ತು. ಆನ್ಸರ್ ಇದೆಯಾ ಇಲ್ಲಿ, 2 × 10⁻11 ಕೂಲಂಬ್ ಆಗುತ್ತೆ. ಸೊ ಈ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ನ ಫೋರ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು.
ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಜಸ್ಟ್ ಈ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ ಇಲ್ಲಿ ಅಷ್ಟೇ. ಸೊ ಇಲ್ಲಿ ಏನಿದೆ ಅಂದ್ರೆ ನಾವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಯಾವ ಇಕ್ವೇಶನ್ ಅನ್ನ ಯೂಸ್ ಮಾಡಬೇಕು ಅದು ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದು an electric dipole is kept in a non-uniform electric field. ಸೊ ನಾನೇನ್ ಹೇಳಿದ್ದೆ ಅಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಳಿದ್ದೆ. ಸೊ ಅದ್ರ ಮೇಲೆ ಕೂಡ ಕ್ವಶನ್ ಬರುತ್ತೆ. ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಏನಾಗುತ್ತೆ? ಇಟ್ ಜನರಲಿ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಅಂಡ್ ಟಾರ್ಕ್, ಫೋರ್ಸ್ ಬಟ್ ನಾಟ್ ಟಾರ್ಕ್, ಟಾರ್ಕ್ ಬಟ್ ನಾಟ್ ಎ ಫೋರ್ಸ್, ನೈದರ್ ಅ ಫೋರ್ಸ್ ನಾಟ್ ಎ ಟಾರ್ಕ್. ಸೊ ಏನ್ ಹೇಳ್ತಾ ಇದ್ದಾರೆ? ಡೈಪೋಲ್ ಇಸ್ ಪ್ಲೇಸ್ಡ್ ಇನ್ ಅ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಹೇಗೂ ಇದೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಹೇಗ್ ಬೇಕಾದ್ರೂ ರಿಪ್ರೆಸೆಂಟ್ ಮಾಡಬಹುದು. ಸೊ ಈ ರೀತಿ, ಯಾಕಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದಾಗ ಏನಾಗುತ್ತೆ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಹೀಗೆ ಮಾಡ್ತೇವಲ್ವಾ? ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಹೀಗಿರುತ್ತೆ, ಪ್ಯಾರಲಲ್ ಇಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ರಿಪ್ರೆಸೆಂಟ್ ಮಾಡುತ್ತೆ. ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ? ಸೊ ಇದನ್ನ ನಾನು ತೋರಿಸಿದ್ದೇನೆ ಥಿಯರಿ ಹೇಳೋದು. ಇದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ರೀತಿ ಇದ್ರೆ ಇದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸಪೋಸ್ ಈ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನಾನೊಂದು ಡೈಪೋಲ್ ಅನ್ನ ಇಟ್ಟಿದ್ದೇನೆ. ಹೇಗೂ ಇಡ್ಬೋದು ಡೈಪೋಲ್ ಅನ್ನ, ಯಾವುದೇ ಆಂಗಲ್ ಅಲ್ಲೂ ಕೂಡ ಇಡ್ಬೋದು. ಇದು ಮೈನಸ್ ಕ್ಯೂ ಅಂತ ಇಟ್ಕೋತೇನೆ, ಇದು ಪ್ಲಸ್ ಕ್ಯೂ. ಸೊ ಈ ರೀತಿ ಡೈಪೋಲ್ ಅನ್ನ ಇಟ್ಟಿದ್ದೇನೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಫರೆಂಟ್, ಹಾಗೆ ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಫರೆಂಟ್. ಸೊ ಹಾಗಾಗಿ ಇವೆರಡು ಏನ್ ಮಾಡ್ತವೆ? ಒಂದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತವೆ. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜಸ್ ಈಸ್ ಈಕ್ವಲ್ ಟು, ನಾವು ಹೇಗ್ ಬರಿಬಹುದು? ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಸೊ ಈ ಕೇಸಲ್ಲಿ ಏನಾಯ್ತು? ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಂತ ತಗೊಂಡ್ರೆ, ಪಾಯಿಂಟ್ ಎ ದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಫರೆಂಟ್ ಫ್ರಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಬಿ. ಸೊ ಹಾಗಾಗಿ ಏನಾಯ್ತು? ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಪ್ಲಸ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಮೈನಸ್ ಕ್ಯೂ. ಯಾಕಂದ್ರೆ ಇಲ್ಲಿ ಈ ವ್ಯಾಲ್ಯೂ ಏನ್ ಚೇಂಜ್ ಆಗತ್ತೆ. ನಾನ್ ಯೂನಿಫಾರ್ಮ್ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಚೇಂಜ್ ಆಗೋದು ಅಂತ ಅರ್ಥ. ಸೊ ಇಲ್ಲಿ ಫೋರ್ಸ್ ವ್ಯಾಲ್ಯೂ ಡಿಫರೆಂಟ್ ಆಗೋದಕ್ಕೆ ಡಿಫರೆಂಟ್ ಲೈನ್ಸ್ ಆಫ್ ಆಕ್ಷನ್. ಸೊ ಅಲ್ಲಿ ಏನಾಯ್ತು? ದರ್ ಇಸ್ ಅ ಫೋರ್ಸ್. ಅಲ್ಲಿ ಏನಿರುತ್ತೆ? ಫೋರ್ಸ್ ಇರುತ್ತೆ. ಅಂದ್ರೆ ಫೋರ್ಸ್ ಇಸ್ ನಾಟ್ ಈಕ್ವಲ್ ಟು 0. ಸಮ್ ತಗೊಂಡ್ರೆ ಡಿಫರೆಂಟ್ ವ್ಯಾಲ್ಯೂ ಇರೋದು. ಸಪೋಸ್ ಒಂದು ಈಕ್ವಲ್ ಮತ್ತೆ ಅಪೋಸಿಟ್ ಡೈರೆಕ್ಷನ್ ಇದ್ರೆ 0 ಆಗ್ತಿತ್ತಲ್ವಾ? ಬಟ್ ಇಲ್ಲಿ ಏನಾಗುತ್ತೆ? ಡಿಫರೆಂಟ್ ಇದೆ. ಸೊ ಹಾಗಾಗಿ ಫೋರ್ಸ್ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು 0. ಅಲಾಂಗ್ ವಿತ್ ದಿಸ್ ಫೋರ್ಸ್ ಇಲ್ಲಿ ಏನಾಗತ್ತಂದ್ರೆ, ಸೊ ಅಪೋಸಿಟ್ ಫೋರ್ಸಸ್ ಆಕ್ಟ್ ಆಗೋದಕ್ಕೆ, ಸೊ ಇಲ್ಲಿ ಏನಾಗುತ್ತೆ? ಇಟ್ ಪ್ರೊಡ್ಯೂಸಸ್ ಅ ಟಾರ್ಕ್ ಕೂಡ ಪ್ರೊಡ್ಯೂಸ್ ಆಗತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಯ್ತು? ಅ ಫೋರ್ಸ್ ಅಂಡ್ ಟಾರ್ಕ್ ಅಂತ ಹೇಳ್ಬೋದು ಆನ್ಸರ್. ಬೋತ್ ಫೋರ್ಸ್ ಅಂಡ್ ಟಾರ್ಕ್. ಅದೇ ಇನ್ನೊಂದು ಕ್ವಶನ್ ಬರುತ್ತೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಫೋರ್ಸ್ ಇರೋದಿಲ್ಲ, ಖಾಲಿ ಟಾರ್ಕ್ ಅಷ್ಟೇ ಇರುತ್ತೆ. ಸೊ ಅದು ಕೂಡ ಕ್ವಶನ್ ಕೇಳ್ತಾರೆ. ಸೊ ಈ ಕೇಸಲ್ಲಿ ಆನ್ಸರ್ ಇಸ್ ಫೋರ್ಸ್ ಅಂಡ್ ಟಾರ್ಕ್, ಅಥವಾ ಬೋತ್ ಫೋರ್ಸ್ ಅಂಡ್ ಟಾರ್ಕ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಓಕೆ, ಸೊ ಇದು ಡೈರೆಕ್ಟ್ ಎಕ್ಸ್ಪ್ರೆಷನ್ ಮೇಲೆ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ವೇರೀಸ್ ವಿತ್ ದ ಡಿಸ್ಟೆನ್ಸ್ ಆರ್ ಎಸ್. ಆಕ್ಚುಲಿ ಇಲ್ಲಿ ಏನಾಗತ್ತೆ ಅಂದ್ರೆ ಗಾಸ್ ಲಾ ಅಪ್ಲಿಕೇಶನ್ ಮೇಲೆ ಇದೆ. ಒಂದು ವೈರ್ ಕೊಟ್ಟಿದ್ದಾರೆ ಈ ತರ ಯೂನಿಫಾರ್ಮ್ಲಿ ಚಾರ್ಜ್, ಫಾರ್ ಎಕ್ಸಾಂಪಲ್ ಪ್ಲಸ್ 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 ಅಂತ ತಗೊಳ್ತೇನೆ ನಾನು. ಸ್ಟ್ರೈಟ್ ವೈರ್ ಇದೆ. ಸೊ ಇಲ್ಲಿಂದ ಈ ಪಾಯಿಂಟ್ ಅಲ್ಲಿ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಿಮ್ಮ ಥಿಯರಿ ಸಿಲೆಬಸ್ ಅಲ್ಲಿ ನೀವು ಡಿರೈವೇಶನ್ ಅನ್ನ ಮಾಡ್ತೀರಿ. ಈ ಪಾಯಿಂಟ್ ಸಪೋಸ್ ಆರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಎಕ್ಸ್ಪ್ರೆಷನ್ ಏನ್ ಬರುತ್ತೆ? ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2πε0 r ಅಂತ ಬರುತ್ತೆ. ಸೊ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಅಂದ್ರೆ ಇಟ್ ವೇರೀಸ್ ವಿತ್ ಹೇಗಪ್ಪ ಅಂದ್ರೆ 1/r ಆಗುತ್ತೆ. ಇದು ಡೈರೆಕ್ಟ್ ಪ್ರಾಬ್ಲಮ್. ಅಂದ್ರೆ ಯಾವ್ದ್ರ ಮೇಲೆ ಅಂದ್ರೆ ಗಾಸ್ ಲಾ ಅಪ್ಲಿಕೇಶನ್ ಮೇಲೆ ಇದೆ. ಗಾಸ್ ಲಾ ಅಪ್ಲಿಕೇಶನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಯೂಸಿಂಗ್ ಗಾಸ್ ಲಾ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು, ಅದರಲ್ಲಿ 3 ಅಪ್ಲಿಕೇಶನ್ಸ್ ಗಳಿದಾವೆ. ಅದರಲ್ಲಿ ಒಂದು ಇನ್ಫೈನೈಟ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಸೊ ಅಲ್ಲಿಂದ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದು 1 ವೇರೀಸ್ ವಿತ್ 1/r ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಒನ್ಗೆ ಹೋಗುವ. ಇದು ಒಂದು ಒಳ್ಳೆ ಕ್ವಶನ್. ಸೊ ಈ ತರದ ಕ್ವಶನ್ಗಳು ಇರ್ತವೆ. 4 ಚಾರ್ಜಸ್ ಪ್ಲಸ್ ಕ್ಯೂ ಪ್ಲಸ್ 2q ಪ್ಲಸ್ ಕ್ಯೂ
and minus 2q are placed at the corners of the square ABCD, respectively. The force on a unit positive charge kept at the center O is okay. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಕ್ಚುಲಿ ಇದು ಥಿಯರಿಯಲ್ಲಿ ಕೂಡ 5 ಮಾರ್ಕ್ಸ್ಗೆ ಬರುತ್ತೆ ಇದು. ಸೊ ಫುಲ್ ಕ್ಯಾಲ್ಕುಲೇಷನ್ ಮಾಡೋದು 5 ಮಾರ್ಕ್ಸ್ಗೆ ನ್ಯೂಮ್ಯಾರಿಕಲ್ಸ್, 5 ಮಾರ್ಕ್ಸಿನ ನ್ಯೂಮ್ಯಾರಿಕಲ್ಸ್ ಅಲ್ಲಿ ಈ ತರದ ಕ್ವಶನ್ಗಳು ಬರ್ತವೆ. ಸೊ ಇಲ್ಲಿ ಜಸ್ಟ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಏನ್ ಹೇಳ್ತಾ ಇದ್ದಾರೆ ಅವರು? 4 ಚಾರ್ಜಸ್ ಕೊಟ್ಟಿದ್ದಾರೆ ಅಲ್ವಾ? ಒಂದು ಸ್ಕ್ವೇರ್ ಇದೆ. ಓಕೆ, ಏನಾಗಿದೆಪ್ಪ ಅಂದ್ರೆ ಸ್ಕ್ವೇರ್ ABCD ಏನಿದೆ? ಸ್ಕ್ವೇರ್ ABCD. ಸೊ ಇದು ಎ ಅಂತ ಇಟ್ಕೊಳ್ಳುವ, ಇದು ಬಿ ಅಂತ ಇಟ್ಕೊಳ್ಳುವ, ಈ ಪಾಯಿಂಟ್ ಅನ್ನ ಸಿ ಅಂತ ಇಟ್ಕೊಳ್ಳುವ, ಇದು ಡಿ ಅಂತ ಇಟ್ಕೊಳ್ಳುವ. ಓಕೆ, ಸೊ ಅವ್ರೇನ್ ಹೇಳ್ತಾರೆ? 4 ಚಾರ್ಜಸ್ ಆರ್ ಪ್ಲೇಸ್ಡ್ ಎಟ್ ದ ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ABCD ರೆಸ್ಪೆಕ್ಟಿವ್ಲಿ ಅಲ್ವಾ? ಯಾವ್ಯಾವ ಚಾರ್ಜ್ ಇದೆ? ಈ ಪಾಯಿಂಟ್ ಅಲ್ಲಿ ಪ್ಲಸ್ ಕ್ಯೂ ಇದೆ, ಈ ಪಾಯಿಂಟ್ ಅಲ್ಲಿ ಎಷ್ಟಿದೆ? ಪ್ಲಸ್ 2q ಇದೆ, ಈ ಪಾಯಿಂಟ್ ಅಲ್ಲಿ ಎಷ್ಟಿದೆ? ಪ್ಲಸ್ ಕ್ಯೂ ಇದೆ, ಅಂಡ್ ಅಗೇನ್ ದಿಸ್ ಪಾಯಿಂಟ್ ಅಲ್ಲಿ ಮೈನಸ್ 2q ಇದೆ. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಇದರ ಸೆಂಟರ್ ಅನ್ನ ತಕೊಂಡ್ರೆ ಅಲಾಂಗ್ ದ ಡಯಾಗ್ನಲ್ ಬಂತಲ್ವಾ? ಓಕೆ, ಲೆಟ್ ಓ ಬಿ ದ ಸೆಂಟರ್ ಅಂತ ಇಟ್ಕೊಳ್ಳಿ. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ, ಕ್ವಶನ್ ಏನಿದೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಏನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿಲ್ಲ, ಡೈರೆಕ್ಷನ್ ಅಷ್ಟೇ. ದ ಫೋರ್ಸ್ ಆನ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಕೆಪ್ಟ್ ಎಟ್ ದ ಸೆಂಟರ್ ಓ. ಎಟ್ ಸೆಂಟರ್ ಅಲ್ಲಿ ಏನ್ ಮಾಡಿದ್ದಾರೆ ಅವರು? ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಇಟ್ಟಿದ್ದಾರೆ, ಪ್ಲಸ್ 1 ಕೂಲಂಬ್ ಅಲ್ವಾ? ಸೊ ಇಲ್ಲಿರುವಂತ ಈ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್ ಯಾವ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡತ್ತೆ ಅಂತ ಬರಿಬೇಕು ನಾವು. ಓಕೆ ಓಕೆ, ಸೊ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡತ್ತೆ? ಒಂದೊಂದೇ ಪಾಯಿಂಟ್ ಅನ್ನ ತಗೊಳ್ತಾ ಹೋಗು. ಸೊ ಈಗ ಫಸ್ಟ್ ಡ್ಯೂ ಟು ದಿಸ್ ಚಾರ್ಜ್ ಪ್ಲಸ್ ಕ್ಯೂ ಇಂದ ಇಲ್ಲಿ ಒಂದು ಫೋರ್ಸ್, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಅಂದ್ರೆ ಏನಾಯ್ತು? ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಇಸ್ ಅವೇ ಫ್ರಮ್ ದ ಚಾರ್ಜ್. ಇದು ಫೋರ್ಸ್ ಆಕ್ಟಿಂಗ್ ಆನ್ ದಿ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್, ಅಂದ್ರೆ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಎಟ್ O by the charge present at A, FOA ಅಂತ ಇಟ್ಕೋತೇನೆ. ಸೊ ಇದು ಹೇಗಿದೆ? ಅಲಾಂಗ್ ದ ಡೈರೆಕ್ಷನ್ ಆಫ್ AO. ಇದು ಹೇಗಿದೆ? ಅಲಾಂಗ್ AO ಇದೆ ಅಲ್ವಾ? ಹಾಗೆ ಪಾಯಿಂಟ್ ಸಿ ಅಲ್ಲಿ ಅಗೇನ್ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಸೊ ಇದೇನಾಗತ್ತೆ ಹೇಳಿ? ಸೊ ಇದು ಪ್ಲಸ್ ಕ್ಯೂ, ಇದು ಪ್ಲಸ್ 1. ಸೊ ಮ್ಯಾಗ್ನಿಟ್ಯೂಡ್ ಸೇಮ್ ಎರಡರದ್ದು, ಯಾಕಂದ್ರೆ ಪ್ಲಸ್ ಕ್ಯೂ ಪ್ಲಸ್ 1 ಪ್ಲಸ್ ಕ್ಯೂ ಪ್ಲಸ್ 1. ಸೊ ಅಂದ್ರೆ ಫೋರ್ಸ್ ಆಕ್ಟಿಂಗ್ ಆನ್ ದಿ ಚಾರ್ಜ್ ಪ್ರೆಸೆಂಟ್ ಎಟ್ ಸೆಂಟರ್ ಡ್ಯೂ ಟು ದಿ ಚಾರ್ಜ್ ಪ್ರೆಸೆಂಟ್ ಎಟ್ ಸಿ. ಸೊ ಕೂಲಂಬ್ಸ್ ಲಾ ಪ್ರಕಾರ ಇದರ ಡೈರೆಕ್ಷನ್, ಇದು ಪಾಸಿಟಿವ್ ಚಾರ್ಜ್, ಇಲ್ಲೂ ಪಾಸಿಟಿವ್ ಚಾರ್ಜ್ ಇದೆ. ಸೊ ಪ್ಲಸ್ 1 ಕೂಲಂಬ್ ಇದೆ ಅಲ್ವಾ? ಇದು ಏನಾಯ್ತು? ಹೀಗೆ ಬಂತು. ಅಂದ್ರೆ ಏನಾಯ್ತು ಹೇಳಿ? ಇದೆರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್, ಯಾಕಂದ್ರೆ ಇದು ಪ್ಲಸ್ ಕ್ಯೂ, ಇದು ಪ್ಲಸ್ ಕ್ಯೂ, ಬಟ್ ಡೈರೆಕ್ಷನ್ ಏನಾಗತ್ತೆ? ಅಪೋಸಿಟ್ ಆಗತ್ತೆ. ಅಕಾರ್ಡಿಂಗ್ ಟು ವೆಕ್ಟರ್ ಎಡಿಷನ್ ಪ್ರಕಾರ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿರುವಂತ ವೆಕ್ಟರ್ಸ್ ಏನಾಗತ್ತೆ? ವ್ಯಾಲ್ಯೂ ಏನಾಗತ್ತೆ? ಸಮ್ ತಗೊಂಡ್ರೆ 0 ಆಗುತ್ತೆ ಅಲ್ವಾ? ಸೊ ಅಂದ್ರೆ ಅಲಾಂಗ್ ದಿಸ್ ಡೈರೆಕ್ಷನ್, ಅಲಾಂಗ್ ದ ಡಯಾಗ್ನಲ್ AC ಯಾವುದೇ ಫೋರ್ಸ್ ಇಲ್ಲ ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ BD ತಗೊಳ್ಳಿ. ಸೊ ಇಲ್ಲಿ ಬಿ ಅಲ್ಲಿ ಎಷ್ಟು ಫೋರ್ಸ್ ಇದೆ? ಪ್ಲಸ್ 2q. ಇದು ಹೇಗಿದೆಪ್ಪ ಅಂದ್ರೆ, ಇದು ಬೇಕಾದ್ರೆ ಬರೀಬಹುದು ಅಲಾಂಗ್ OA ಅಲ್ವಾ? AO ಮತ್ತೆ OA. ಸೊ ಈಗ BD ತಗೊಂಡ್ರೆ, ಸೊ ಇಲ್ಲೇನಾಗತ್ತೆ? ಅಲಾಂಗ್ BD ತಗೊಳ್ಳುವ. ಓಕೆ, ಸೊ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪ್ರೆಸೆಂಟೆಡ್ ಸೆಂಟರ್ ಡ್ಯೂ ಟು ಚಾರ್ಜ್ ಪ್ರೆಸೆಂಟೆಡ್ B. ಸೊ ಇದು ಮ್ಯಾಗ್ನಿಟ್ಯೂಡ್ ಎಷ್ಟೇ ಬರಲಿ, ಅದರ ಡೈರೆಕ್ಷನ್ ಹೇಗಿರುತ್ತೆ ಹೇಳಿ? ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಅಂದ್ರೆ ಅಲಾಂಗ್ BD ಅಲ್ವಾ? ಸೊ ಇದರ ಡೈರೆಕ್ಷನ್ ಹೇಗ್ ಬಂತು? ಮ್ಯಾಗ್ನಿಟ್ಯೂಡ್ ಕೇಳಿಲ್ಲ ಇಲ್ಲಿ, ನಮ್ಗೆ ಡೈರೆಕ್ಷನ್ ಅಷ್ಟೇ ಇದೆ. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತಿಲ್ಲ. ಅಲಾಂಗ್ OD. ಓಕೆ, ಸೊ ಹಾಗೆ ಫೋರ್ಸ್ ಆಕ್ಟಿಂಗ್ ಆನ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ರೆಸೆಂಟೆಡ್ O ಡ್ಯೂ ಟು ಚಾರ್ಜ್ ಮೈನಸ್ 2q, ಅಂದ್ರೆ ಡ್ಯೂ ಟು ಚಾರ್ಜ್ ಪ್ರೆಸೆಂಟೆಡ್ D. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂದಾಗ ಏನ್ ಬರುತ್ತೆ? ಟುವರ್ಡ್ಸ್ ದ ಚಾರ್ಜ್. ಇದೇನಾಯ್ತು? ಅಲಾಂಗ್ ದ ಡಯಾಗ್ನಲ್ BD. ಟೋಟಲ್ ಫೋರ್ಸ್ ಎಷ್ಟಾಯ್ತು ಹಾಗಾದ್ರೆ? ಇದು 0 ಆಗ್ಬಿಡತ್ತಲ್ವಾ? ಸೊ ಫೋರ್ಸ್ ಹೇಗ್ ಉಳಿತು? ಇದು ಕೂಡ
along OD ಆಯ್ತು ಅಲ್ವಾ? ಸೊ ಹಾಗಾಗಿ OD ಅಂದ್ರೆ ನಾವೇನ್ ಬರೀಬಹುದು? The total force on a unit positive charge kept at the center O is along the diagonal BD ಅಂತ ಹೇಳ್ಬೋದು. ಸೊ ಇಲ್ಲಿ ಇದೇ ತರದ ಕ್ವಶನ್ ನ್ಯೂಮ್ಯಾರಿಕಲ್ಸ್ 5 ಮಾರ್ಕ್ಸ್ ಗೆ ಬರ್ತವೆ ಥಿಯರಿಯಲ್ಲಿ. ಸೊ ಅವಾಗ ನೀವೇನ್ ಮಾಡ್ಬೇಕು? ಈ ಡೈರೆಕ್ಷನ್ ಗಳ ಜೊತೆಗೆ ಮ್ಯಾಗ್ನಿಟ್ಯೂಡ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳ್ತಾರೆ. ಅಲ್ಲಿ ಇಕ್ವೇಶನ್ ಏನ್ ಯೂಸ್ ಮಾಡ್ಬೇಕು? F is equal to 1/4 pi epsilon naught Q1 Q2 by R square. ಈ ಇಕ್ವೇಶನ್ ಅನ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಅಲ್ಲಿ ಕೂಡ ಈ ತರದ ಪ್ರಾಬ್ಲಮ್ಸ್ ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಇನ್ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವ. ಓಕೆ, ಸೊ ನೆಕ್ಸ್ಟ್ ಬರುವುದು ಹೇಳ್ತಾನೆ. ಓಕೆ, ಸೊ ಇದು ಥಿಯರಿ ಟೈಪ್ ಕ್ವಶನ್. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್? ಈ ತರದ ಒಂದು ಕ್ವಶನ್ ಗಳು ಬರ್ತವೆ. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ 4 ಅಥವಾ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಬರ್ತವೆ. ಸೊ ಈ ತರದ ಕ್ವಶನ್ ಗಳು ಇರ್ತವೆ, ಈ ತರದ ಪ್ಯಾಟರ್ನ್ ಗಳು ಥಿಯರಿಯಲ್ಲಿ ಕೂಡ ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ, ಸೊ ಸಿಟಿಯಲ್ಲಿ ಕೂಡ ಬರುತ್ತೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್? ನಾವಿಲ್ಲಿ ಏನನ್ನ ಹುಡುಕಬೇಕು? ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಹುಡುಕಬೇಕು. ಓಕೆ, ಸೊ ಏನಪ್ಪ ಇಲ್ಲಿ ಫಸ್ಟ್ ತಗೊಳ್ಳಿ. ಗಾಸ್ ಲಾ ಇಸ್ ಟ್ರೂ ಫಾರ್ ಅನ್ ಓಪನ್ ಸರ್ಫೇಸ್. ಇದು ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಗಾಸ್ ಲಾ ಏನ್ ಹೇಳುತ್ತೆ? ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್. ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಅಂದ್ರೆ ನಾವೇನ್ ತಗೊಳ್ಬೇಕು? ಫಸ್ಟ್ ಡೆಫಿನೇಷನ್ ಅಲ್ಲೇ ಇದೆ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಅಂತ. ಸೊ ಹಾಗಾಗಿ ಇದು ಏನಾಯ್ತು? ರಾಂಗ್. ಗಾಸ್ ಲಾ ಇಸ್ ಟ್ರೂ ಫಾರ್ ಎನಿ ಓಪನ್ ಸರ್ಫೇಸ್. ಓಪನ್ ಸರ್ಫೇಸ್ ಇರುವಾಗಿಲ್ಲ ಈ ರೀತಿ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಸೊ ಗಾಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ when charges are not symmetrically distributed over a closed surface. Suppose ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಇಲ್ಲಿ +2q, ಇಲ್ಲಿ +3q, ಹೀಗೆ ನಾಟ್ ಸಿಮೆಟ್ರಿಕಲಿ ಡಿಸ್ಟ್ರಿಬ್ಯೂಟೆಡ್. ಬಟ್ ಆದ್ರೆ ಅಲ್ಲಿ ಅಪ್ಲೈ ಮಾಡಬಹುದು. ಜಸ್ಟ್ ಗಾಸ್ ಲಾ ಅಪ್ಲೈ ಮಾಡ್ಲಿಕ್ಕೆ ನಮ್ಗೆ ಏನಿರ್ಬೇಕು? ಒಂದು ಕ್ಲೋಸ್ಡ್ ಸರ್ಫೇಸ್ ಇರ್ಬೇಕು. ಸೊ ಹಾಗಾಗಿ ನಾಟ್ ಅಪ್ಲಿಕೇಬಲ್ ಅನ್ನೋದು ರಾಂಗ್. ಓಕೆ, ಸೊ ಗಾಸ್ ಲಾ ಡಸ್ ನಾಟ್ ಹೋಲ್ಡ್ ಗುಡ್ ಫಾರ್ a charge situated outside the Gaussian surface. ಸೊ ನಾವು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಮಾಡುವಾಗ ಸೊ ನಾವೇನ್ ಮಾಡ್ತೇವೆ? ಒಂದು ಸ್ಪಿಯರ್ ಅನ್ನ ತಗೊಳ್ತೇವೆ. ಡ್ಯೂ ಟು ಸ್ಪಿಯರ್ ಅನ್ನ ತಗೊಳ್ಳುವಾಗ ಚಾರ್ಜಸ್ ಅಥವಾ ಇನ್ ಕಂಡಕ್ಟರ್ ಅಥವಾ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪಿಯರ್, ಆಲ್ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಅಂತ ಯೂಸ್ ಮಾಡ್ತೇವೆ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್. ಸೊ ಹಾಗಾಗಿ ಈ ಕೇಸಲ್ಲಿ ಕೂಡ ನಾವು ಗಾಸ್ ಲಾ ಅನ್ನ ಅಪ್ಲೈ ಮಾಡಬಹುದು. ಸೊ ಗಾಸ್ ಲಾ ಯೂಸ್ ಮಾಡ್ಕೊಂಡೆ ನಾವೇನ್ ಮಾಡ್ತೇವೆ? ಫೀಲ್ಡ್ ಅನ್ನ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಥವಾ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಹಾಗಾಗಿ ಗಾಸ್ ಲಾ ಡಸ್ ನಾಟ್ ಹೋಲ್ಡ್ ಗುಡ್ ಫಾರ್ ಎ ಚಾರ್ಜ್ ಸಿಚುವೇಟೆಡ್ ಔಟ್ಸೈಡ್ ದ ಗಾಸಿಯನ್ ಸರ್ಫೇಸ್. ಇದು ಕೂಡ ಏನಾಯ್ತು? ಈ ಎಕ್ವೇಶನ್ ಕೂಡ ರಾಂಗ್. ಅಂದ್ರೆ ಈ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ಹಾಗಾದ್ರೆ ಈಗ ಕರೆಕ್ಟ್ ಆಗೋ ಸ್ಟೇಟ್ಮೆಂಟ್ ಯಾವುದು? ಇದು ಅಂತ ಆಯ್ತು ಅಲ್ವಾ? ಗಾಸ್ ಲಾ ಇಸ್ ಟ್ರೂ ಫಾರ್ ಎನಿ ಕ್ಲೋಸ್ಡ್ ಸರ್ಫೇಸ್. ಯಾಕಂದ್ರೆ ಡೆಫಿನೇಷನ್ ಆಗಿದೆ ಈಗ, ಅಥವಾ ಸ್ಟೇಟ್ಮೆಂಟ್ ಆಗಿದೆ. ಗಾಸ್ ಲಾವನ್ನ ಅಪ್ಲೈ ಮಾಡಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಕಂಡೀಷನ್ ಇಸ್ ಒಂದು ಕ್ಲೋಸ್ಡ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ನೀವು ಗಾಸ್ ಲಾ ಅಪ್ಲಿಕೇಶನ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೇವೆ? ಕನ್ಸಿಡರ್ ಅ ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೇವೆ. ಸೊ ಗಾಸಿಯನ್ ಸರ್ಫೇಸ್ ಇಸ್ ಆಲ್ವೇಸ್ ಅ ಕ್ಲೋಸ್ಡ್ ಸರ್ಫೇಸ್ ಅಂತ ತಗೊಳ್ತೇವೆ. ಓಕೆ, ಸೊ ಹಾಗಾಗಿ ಗಾಸ್ ಲಾ ಇಸ್ ಟ್ರೂ ಫಾರ್ ಎನಿ ಕ್ಲೋಸ್ಡ್ ಸರ್ಫೇಸ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ದಿಸ್ ಆರ್ ದ ಸಮ್ ಕ್ವಶನ್ಸ್ ಆನ್ ಇಲೆಕ್ಟ್ರೋಸ್ಟಾಟಿಕ್ಸ್. ಇಂಪಾರ್ಟೆಂಟ್ ಚಾಪ್ಟರ್ ಇದು. 8 ಕ್ವಶನ್ ಗಳನ್ನ ಸಾಲ್ವ್ ಮಾಡಿದ್ದೇವೆ. 9ನೇ ಕ್ವಶನ್ ಗಳನ್ನ ನಾಳೆಗೆ ಸಾಲ್ವ್ ಮಾಡುವ. ಓಕೆ, ಸೊ ಆದಷ್ಟು ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡುವ. ಥ್ಯಾಂಕ್ ಯು ಎವ್ರಿವನ್ for attending the class.